ಈ ಪವಿತ್ರ ಆರಾಧನೆಯನ್ನು ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರಂಭ ಮಾಡೋಣ. ದೇವರ ಮಹಿಮೆಗಾಗಿ ನಾವೆಲ್ಲರೂ ಹಾಡುವ ಗೀತೆಗಳಲ್ಲಿ ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಈ ಗೀತವನ್ನು ಹಾಡುವ. ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಆಕಾಶಮಂಡಲವೆಲ್ಲ ಸಕಲ ದೇವಾದುತ ಸೈನ್ಯವು ಭೂಜಾಲ ಜಲಚರಗಳವು ಸೃಷ್ಟಿಕರ್ತನ ಕೀರ್ತಿಸಲು. ಆಕಾಶಮಂಡಲವೆಲ್ಲ ಸಕಲ ದೇವಾದುತ ಸೈನ್ಯವು ಭೂಚಾರ ಜಲಚರಗಳವು ಸೃಷ್ಟಿಕರ್ತನ ಕೀರ್ತಿಸಲು. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ನಿನ್ನಾಯತಿ ಶ್ರೇಷ್ಠ ನಾಮ ಅದು ನನಗೆಂತ ಉಲ್ಲಾಸವು. ನಿನ್ನಾಯ ನಾಮವನಂಬಿ ಎಣಗೊಂಡು ಅಭಯವು. ನಿನ್ನಾಯ ಅತಿ ಶ್ರೇಷ್ಠ ನಾಮ ಅದು ನನಗೆಂಥ ಉಲ್ಲಾಸವು. ನಿನ್ನಾಯ ನಾಮವನಂಬಿ ಎನಗೊಂಡು ಅಭಯವು. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಸ್ವಾಮಿ ಎಂದೆಂದು ನಾ ಹಾಡುವೆ. ಸ್ವಾಮಿ ಎಂದೆಂದು ನಾ ಹಾಡುವೆ.
ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಮ್ಮ ಆರಾಧನೆ ಪ್ರಾರಂಭ ಮಾಡುವ ಹಾಗೆ ಹಾಡುವ ಸಂಗೀತಗಳಲ್ಲಿ 29ನೇ ಸಂಗೀತದಲ್ಲಿ ಹಾಡುವ ಎಲ್ಲನ್ನು ಭೋಗಿಸಿ ದಯಾಳು ಕರ್ತನಿಂದ ಕೃತಜ್ಞರಾಗಿರಿ ಮನೋವಾಕಾಯದಿಂದ. ಆರಾಧನಾ ಕ್ರಮದಲ್ಲಿ 3ನೇ ವಿಧಾನವನ್ನು ಅನುಸರಿಸೋಣ. 3ನೇ ವಿಧಾನ: ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನು ಒಳ್ಳೆಯವನು, ಆತನ ಕೃಪೆ ಯುಗಕ್ಕೂ ಆತನ ಸತ್ಯವು ತಲತಲಾಂತರಕ್ಕೂ ಇರುವವು. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವರೆಗೆ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆಂತವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧಾಸ್ತವು ನಿರ್ಮಲ ಮನಸ್ಸುಳ್ಳವನಾಗಿದ್ದಾನೋ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವನು, ಕ್ಷಮಿಸುವವನಾಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಾವು ನಡೆಯಲಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಜ್ಞ. ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಏಸು ಇಂತೆಂದನು, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ತಂದೆ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ಇನ್ನು ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ಕರ್ತನೇ, ನಮ್ಮ ಶರಣನೇ, ನಮ್ಮ ವಿಮೋಚಕನೇ, ನಮ್ಮ ಮಾತುಗಳು, ನಮ್ಮ ಹೃದಯದ ಧ್ಯಾನ ನಿನಗೆ ಸಮರ್ಪಕವಾಗಿರಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು, ಕೃತಜ್ಞತಾ ಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ, ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ಪ್ರೀತಿಯ ಮಹಾತಿಶಯವನ್ನು ಹೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನದೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ನಾವು ಮೌನವಾಗಿದ್ದು ಕಳೆದ ದಿವಸದಲ್ಲಿ ನಾವು ಮಾಡಿರುವಂಥ ಎಲ್ಲ ಪಾಪದೋಷ ಅಕ್ರಮಗಳನ್ನು ಸ್ವಾಮಿ ಮುಂದೆ ಯಥಾರ್ಥವಾಗಿ ಜ್ಞಾಪ ಮಾಡಿಕೊಳ್ಳೋಣ. ಮುಂದಿನ ಪಾಪದರಿಕೆ ಪ್ರಾರ್ಥನೊಟ್ಟಾಗಿ ಹೇಳುವ. ಪ್ರೀತಿ ಸ್ವರೂಪನಾದ ದೇವರೇ, ನಮ್ಮನ್ನು ಕರುಣಿಸು. ಕರುಣಾನಿಧಿಯೇ, ನಮ್ಮ ದ್ರೋಹವನ್ನೆಲ್ಲ ಅಳಿಸಿಬಿಡು.
ನಮ್ಮ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನಮ್ಮ ದೋಷವನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ. ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯ ನಿರ್ಮಿಸು. ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಕೃಪಾಳು ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪ ಕ್ಷಮೆಯನ್ನು ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಸಭೆ ಹೃದಯ ಮಾಡಿಕೊಳ್ಳಿಕೊಳ್ಳಿ. ದೇವರ ವಾಕ್ಯವನ್ನು ಕೇಳೋಣ. ಹಳೆ ಒಡಂಬಡಿಕೆಯಿಂದ ವೇದಭಾಗ 2ನೇ ಅರಸುಗಳ ಗ್ರಂಥ 5ನೇ ಅಧ್ಯಾಯ 1ರಿಂದ 5 ವಚನಗಳು. ಈ ಭಾನುವಾರಕ್ಕೆ ನೇಮಕವಾದ ಮೊದಲನೆಯ ವೇದ ಭಾಗವು ಅರಸುಗಳು 2ನೆಯ ಗ್ರಂಥ ಅಧ್ಯಾಯ 5 ವಚನಗಳು 1ರಿಂದ 5ರವರೆಗೆ. ಆರಾಮ್ಯರ ಅರಸನಿಗೆ ನಾಮಾನನೆಂಬೊಬ್ಬ ಸೇನಾಪತಿಯಿದ್ದನು. ಯೆಹೋವನು ಇವನ ಮುಖಾಂತರವಾಗಿ ಆರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದು ಎಣಿಸುತ್ತಿದ್ದನು. ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು. ಆರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲ್ಯರ ಪ್ರಾಂತಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಆಕೆಯು ನಾಮಾನನ ಹೆಂಡತಿಗೆ ದಾಸಿಯಾದಳು. ಆಕೆಯು ಒಂದು ದಿವಸ ತನ್ನ ಯಜಮಾನಿಗೆ, ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು. ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ನಾಮಾನನು ಅರಸನ ಸನ್ನಿಧಿಗೆ ಹೋಗಿ ಇಸ್ರಾಯೇಲ್ ದೇಶದ ಹುಡುಗಿಯು ಹೇಳಿದ್ದನ್ನು ತಿಳಿಸಲು ಅವನು, ನೀನು ಅಲ್ಲಿಗೆ ಹೋಗಿ ಬಾ, ನಾನು ನಿನ್ನ ಕೈಯಲ್ಲಿ ಇಸ್ರಾಯೇಲ್ಯರ ಅರಸನಿಗೆ ಒಂದು ಪತ್ರವನ್ನು ಕೊಡುತ್ತೇನೆ ಅಂದನು. ನಾಮಾನನು 10 ತಲಾಂತು ಬೆಳ್ಳಿ, 6,000 ತೊಲೆ ಬಂಗಾರ, 10 ದಸ್ತು ಬಟ್ಟೆಗಳು ಇವುಗಳನ್ನು ತೆಗೆದುಕೊಂಡು ಸಮಾರ್ಯಕ್ಕೆ ಹೊರಟು ಹೋಗಿ ಪತ್ರವನ್ನು ಇಸ್ರಾಯೇಲ್ಯರ ಅರಸನಿಗೆ ಕೊಟ್ಟನು ಎಂಬುದೇ. ದೇವರೇ, ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಈಗ 2ನೇ ವೇದ ಪಾರಾಯಣಕ್ಕಾಗಿ ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 11ರಿಂದ 17 ವಚನಗಳನ್ನು ಕೇಳುವ. ಈ ದಿನದ 2ನೇ ವೇದ ಪಾರಾಯಣಕ್ಕಾಗಿ ಆದುಕೊಂಡಂಥ ವೇದ ಭಾಗವು ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ ವಚನಗಳು 11ರಿಂದ 17ರವರೆಗೆ. ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ ವಚನ 11ರಿಂದ 17ರವರೆಗೆ. ಕರ್ತನು ತನ್ನ ದೂತನನ್ನು ಕಳುಹಿಸಿ ಹೆರೋದನ ಕೈಯಿಂದ ಯೆಹೂದ್ಯ ಜನರು ನನಗೆ ಮಾಡಬೇಕೆಂದಿದ್ದ ಕೇಡಿನಿಂದಲೂ ನನ್ನನ್ನು ಬಿಡಿಸಿದನೆಂದು ನನಗೀಗ ನಿಜವಾಗಿ ತಿಳಿದು ಬಂದಿದೆ ಅಂದುಕೊಂಡೆನು. ತರುವಾಯ ಅವನು
ಯೋಚನೆ ಮಾಡಿಕೊಂಡು ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು. ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಿದ್ದರು. ಪೇತ್ರನು ಬಾಗಿಲ ಕದವನ್ನು ತಟ್ಟಲು ರೋದೆ ಎಂಬ ಒಬ್ಬ ಚಾಕರಿಯವಳು ನೋಡುವುದಕ್ಕೆ ಬಂದಳು. ಅವಳು ಪೇತ್ರನ ಧ್ವನಿಯನ್ನು ಗೊತ್ತು ಹಿಡಿದು ಸಂತೋಷದ ನಿಮಿತ್ತದಿಂದಲೇ ಬಾಗಿಲನ್ನು ತೆರೆಯದೆ ಒಳಕ್ಕೆ ಓಡಿ ಹೋಗಿ ಪೇತ್ರ ಬಾಗಿಲ ಮುಂದೆ ನಿಂತಿದ್ದಾನೆ ಎಂದು ತಿಳಿಸಿದಳು. ಅವರು ಅವಳಿಗೆ, ನಿನಗೆ ಹುಚ್ಚು ಹಿಡಿದಿದೆ ಎಂದು ಹೇಳಿದರು. ಆದರೆ ಅವಳು ತಾನು ಹೇಳಿದಂತೆಯೇ ಅದೇ ಎಂದು ದೃಢವಾಗಿ ಹೇಳುತ್ತಾ ಇರಲು ಅವನ ದೂತನಾಗಿರಬೇಕು ಅಂದರು. ಅಷ್ಟರಲ್ಲಿ ಪೇತ್ರನು ಇನ್ನೂ ತಟ್ಟುತ್ತಾ ಇರಲು ಅವರು ಬಾಗಿಲನ್ನು ತೆರೆದು ಅವನನ್ನು ಕಂಡು ಬೆರಗಾದರು. ಆದರೆ ಅವನು ಸುಮ್ಮನೆ ಇರ್ರಿ ಎಂದು ಅವರಿಗೆ ಕೈ ಸನ್ನೆ ಮಾಡಿ ತನ್ನನ್ನು ಕರ್ತನು ಸೆರೆಮನೆಯೊಳಗಿಂದ ಹೊರಗೆ ಕರೆದುಕೊಂಡು ಬಂದ ರೀತಿಯನ್ನು ವಿವರಿಸಿ, ಈ ಸಂಗತಿಗಳನ್ನು ಯಾಕೋಬನಿಗೂ ಸಹೋದರರೆಲ್ಲರಿಗೂ ತಿಳಿಸಿರೆಂದು ಹೇಳಿ ಬೇರೆ ಸ್ಥಳಕ್ಕೆ ಹೊರಟು ಹೋದನು ಎಂಬುದೇ. ಸ್ತೋತ್ರವಾಗಲಿ. ದೇವರ ಮಹಿಮೆಗಾಗಿ ಹಾಡುವ ಜ್ಞಾನ ಕೀರ್ತನೆಗಳಲ್ಲಿ 8ನೇ ಜ್ಞಾನ ಕೀರ್ತನೆಗಳಲ್ಲಿ ಹಾಡುವ ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ. ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ. ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ. ಶುದ್ಧನು 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 ಅನ್ನುತ್ತ ಶುದ್ಧ ಯೆಹೋವನ ಪಾಡಿದರೆ. ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ. ಪಾಪವನೆಂದಿಗೂ ಹೇಸುವನು, ಕಡು ಪಾಪಿಯನೆಂದಿಗೂ ಸೇರಿಸಲು. ಪಾಪವನೆಂದಿಗೂ ಹೇಸುವನು, ಕಡು ಪಾಪಿಯನೆಂದಿಗೂ ಸೇರಿಸಲು. ಪಾಪದ ಶಿರವನು ಬರದಲ್ಲಿ ಛೇದಿಸಿ ಪಾಪಿಶಾಚನ ಕೆಡವುವನೇ. ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ. ನೀತಿವಂತರನ್ನು ಕಾಯುವನು, ಅತಿ ಪ್ರೀತಿಯ ಭಾವದಿ ನೋಡುವನು. ನೀತಿವಂತರನ್ನು ಕಾಯುವನು, ಅತಿ ಪ್ರೀತಿಯ ಭಾವದಿ ನೋಡುವನು. ದೈವಿಯರೆಲ್ಲವ ತಪ್ಪಿಸಿ ಭಕ್ತರ ಆತನು ಮುಕ್ತಿಗೆ ಸೇರಿಪನೈ. ಶುದ್ಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ. ಶುದ್ಧತೆಯನ್ನು ಪರಿಪಾಲಿಸುತ್ತ, ಪರಿಶುದ್ಧತೆಯನ್ನು ಕಾಂಪೋಟಿಸುತ್ತ. ಶುದ್ಧತೆಯನ್ನು ಪರಿಪಾಲಿಸುತ್ತ, ಪರಿಶುದ್ಧತೆಯನ್ನು ಕಾಂಪೋಟಿಸುತ್ತ. ಬೋಧೆಯನ್ನು ತರ ಮಾಡಿಸಿ ನಮ್ಮನ್ನು ಶೋಧರ ಮಾರ್ಗದೊಳ ನಡೆಸುವನೇ. ಶೋಧನು ದೇವರು ಧ್ಯಾನಿಸಿರಿ, ಪರಿಶುದ್ಧನು ದೇವರು ಧ್ಯಾನಿಸಿರಿ. ಸುವಾರ್ತೆ ವೇದ ಭಾಗವನ್ನು ಕೇಳೋಣ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 21ರಿಂದ 24, 35ರಿಂದ 43ನೇ ವಚನವರೆಗೂ ಕೇಳುವ. ಇಂದಿನ
ಮೂರನೇ ವೇದ ಭಾಗವು ಶ್ರೀ ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 5 ವಚನಗಳು 21ರಿಂದ 24 ಹಾಗೂ 35ರಿಂದ 43ರವರೆಗೆ. ಯೇಸು ತಿರುಗಿ ದೋಣಿಯಲ್ಲಿ ಈಚೆ ದಡಕ್ಕೆ ಬಂದಾಗ ಜನರು ಬಹು ದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು. ಆತನು ಸಮುದ್ರದ ದಡದಲ್ಲಿದ್ದನು. ಆಗ ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯೀರನೆಂಬವನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈಯಿಡಬೇಕು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಆತನು ಅವನ ಸಂಗಡ ಹೋದನು ಮತ್ತು ಬಹುಜನರು ಆತನನ್ನು ನೂಕಿಕೊಂಡು ಹಿಂದೆ ಹೋದರು. ಆತನು ಇನ್ನೂ ಮಾತಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವರು ಬಂದು, ನಿನ್ನ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವುದು ಅಂದರು. ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ ಸಭಾಮಂದಿರದ ಅಧಿಕಾರಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. ಮತ್ತು ಆತನು ಪೇತ್ರ, ಯಾಕೋಬನ ತಮ್ಮನಾದ ಯೋಹಾನ ಇವರನ್ನೇ ಹೊರತು ಬೇರೆ ಯಾರನ್ನೂ ತನ್ನೊಂದಿಗೆ ಬರಗೊಡಲಿಲ್ಲ. ಅವರು ಆ ಸಭಾಮಂದಿರದ ಅಧಿಕಾರಿಯ ಮನೆಗೆ ಬಂದಾಗ ಆತನು ಗದ್ದಲವನ್ನು, ಕೆಲವರು ಬಹಳವಾಗಿ ಅಳುವುದನ್ನು, ಗೋಳಾಡುವುದನ್ನು ಕಂಡನು. ಆತನು ಒಳಕ್ಕೆ ಹೋಗಿ, ನೀವು ಗದ್ದಲ ಮಾಡುವುದು, ಅಳುವುದು ಯಾಕೆ? ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಎನ್ನಲು ಅವರು ಆತನನ್ನು ಹಾಸ್ಯ ಮಾಡಿದರು. ಆದರೆ ಆತನು ಎಲ್ಲರನ್ನೂ ಹೊರಕ್ಕೆ ಕಳುಹಿಸಿ ಆ ಹುಡುಗಿಯ ತಂದೆ ತಾಯಿಗಳನ್ನು, ತನ್ನೊಂದಿಗಿದ್ದವರನ್ನು ಹುಡುಗಿ ಇದ್ದಲ್ಲಿಗೆ ಕರಕೊಂಡು ಹೋಗಿ ಅವಳ ಕೈ ಹಿಡಿದು, ತಲಿಥಾ ಕೂಮ್ ಅಂದನು. ಆ ಮಾತಿಗೆ ಅಮ್ಮಣ್ಣಿ ಏಳೆನ್ನುತ್ತೇನೆ ಎಂಥರ್ಥ. ಕೂಡಲೇ ಆ ಹುಡುಗಿ ಎದ್ದು ನಡೆದಾಡಿದಳು. ಆಕೆಯು 12 ವರ್ಷ ವಯಸ್ಸಿನವಳು. ಅವರು ಬಹಳ ಆಶ್ಚರ್ಯದಿಂದ ಬೆರಗಾದರು. ಆಮೇಲೆ ಆತನು ಅವರಿಗೆ, ಇದು ಯಾರಿಗೂ ತಿಳಿಯಬಾರದೆಂದು ಬಹು ಖಂಡಿತವಾಗಿ ಹೇಳಿ ಆ ಹುಡುಗಿಗೆ ಊಟ ಮಾಡಿಸಿರಿ ಅಂದನು. ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಕರ್ತ ಸಿದ್ಧವಾಗಿದ್ದೇನೆ, ಒಂದು ಚರಣ ಮಾತ್ರ ಹಾಡುವ. ಸಭೆಯವರು ದಯಮಾಡಿ ಕುಳಿತುಕೊಳ್ಳಿ, ಪ್ರಾರ್ಥನೆ ಮಾಡುವ.
ಕರ್ತನೇ, ನಮ್ಮ ಶರಣನೇ, ನಮ್ಮೆಲ್ಲರ ವಿಮೋಚಕನೇ, ನನ್ನ ಮಾತುಗಳು ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ಈ ಆರಾಧನೆಯನ್ನು ವೀಕ್ಷಿಸುವಂತೆಲ್ಲ ಸಹೋದರ ಸಹೋದರಿಯರೇ, ಕರ್ತನ ನಾಮದಲ್ಲಿ ನಾನು ವಂದನೆಯನ್ನು ತಿಳಿಸುವನಾಗಿದ್ದೇನೆ. ಈ ದಿವಸ ನಾವು ವಿಶೇಷವಾಗಿ ಮಕ್ಕಳ ಕುರಿತಾಗಿ, ಅದರಲ್ಲೂ ಪ್ರಮುಖವಾಗಿ ಗರ್ಲ್ ಚೈಲ್ಡ್ ಅಥವಾ ಹೆಣ್ಣು ಮಕ್ಕಳ ವಿಚಾರವಾಗಿ ನಾವು ದೇವರ ವಾಕ್ಯದ ಆಧಾರದ ಮೇಲೆ ಅವರನ್ನು ಯಾವ ರೀತಿಯಲ್ಲಿ ನಾವು ಸಂರಕ್ಷಿಸಬೇಕು, ಯಾವ ರೀತಿಯಲ್ಲಿ ಅವರನ್ನು ನಾವು ನೋಡಿಕೊಳ್ಳಬೇಕೆನ್ನುವಂಥ ಒಂದು ವಿಶೇಷವಾದಂಥ ಅಧ್ಯಯನವನ್ನು ನಾವು ಈ ದಿವಸ ನಾವು ನೋಡಲಿದ್ದೇವೆ. ವಾಕ್ಯಗಳಲ್ಲಿ ಓದಿದ ಹಾಗೆ ಆ ದಿನ ಪ್ರಪಂಚದಲ್ಲಿ ಬಹಳ ಶೋಷಣೆಗೆ ಒಳಗಾದಂಥವ್ರು ಯಾರು ಅಂತ ಹೇಳಿದ್ರೆ ಈ ಮಕ್ಕಳೆಂಬುದಾಗಿ ನಮಗೆ ಗೊತ್ತಾಗುತ್ತೆ. ಹೆಣ್ಣು ಮಕ್ಕಳು ಅದರಲ್ಲೂ ವಿಶೇಷವಾಗಿ ಅವರು ಕಷ್ಟ ಸಂಕಟಗಳಲ್ಲಿ ಇದ್ದರು ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳುತ್ತೇವೆ. ಯುದ್ಧಗಳಾದರೆ ಮಕ್ಕಳನ್ನು ಸಹ ಕರೆದುಕೊಂಡು ಹೋಗ್ತಾರೆ. ಹೀಗಾಗಿ ಇಂದಿನ ಪ್ರಪಂಚದಲ್ಲಿ ನಾವು ಅದನ್ನೇ ಕಾಣ್ತಾ ಇದ್ದೇವೆ. ಟ್ರಾಫಿಕಿಂಗ್ ಅಥವಾ ಮಕ್ಕಳನ್ನು ಸಾಗಾಣಿಕೆ ಮಾಡ್ತಕ್ಕಂಥ ಕಾರ್ಯ ಮತ್ತು ಮಕ್ಕಳನ್ನು ವೇಶ್ಯಾವಾಟಿಗೆ ತಳ್ಳುವಂಥ ಕಾರ್ಯ ಮತ್ತು ಬಹಳ ಅಪಾಯಕಾರಿಯಾದಂಥ ಕೆಲಸಗಳನ್ನು ಮಕ್ಕಳ ಮೂಲಕ ಮಾಡಿಸುವುದನ್ನು ಈ ದಿವಸ ನಾವು ಕಾಣ್ತಾ ಇದ್ದೇವೆ. ಅದ ಕಾರಣ ಒಂದು ವೇಳೆ ಕೈಗಾರಿಕಾ ಕ್ರಾಂತಿಯ ಸಂದರ್ಭದಲ್ಲಿ ಇಂಗ್ಲೆಂಡ್ನಲ್ಲಿ ರಾಬರ್ಟ್ ರೈಕ್ ಅಂತಕ್ಕಂಥ ದೇವರ ಸೇವಕ ಕಳೆದ ದಿವಸಗಳಲ್ಲಿ ನಾವು ನೋಡಿದ ಹಾಗೆ ಸಬ್ಬತ್ ಶಾಲೆಯನ್ನು ಪ್ರಾರಂಭ ಮಾಡಿದ, ಸಂಡೇ ಸ್ಕೂಲನ್ನು ಪ್ರಾರಂಭ ಮಾಡಿದ. ಮುಖ್ಯವಾಗಿ ಆ ಮಕ್ಕಳಿಗೆ ಆ ಚಿಲುಮೆಗಳಲ್ಲಿ ಆ ಮಕ್ಕಳು ಇಳಿದು ಅಲ್ಲಿರ್ತಕ್ಕಂಥ ಕಸ ಕಡ್ಡಿಗಳನ್ನು ತೆಗಿಬೇಕಾಗಿತ್ತು. ಅಂತಹ ಒಂದು ಭಯಂಕರವಾದಂಥ ಅಪಾಯಕಾರಿಯಾದಂಥ ಭಾಳ ಹೀನಾವಸ್ಥೆಯ ಕಾರ್ಯವನ್ನು ಮಕ್ಕಳಿಂದ ಮಾಡಿಸ್ತಾ ಇದ್ದರು. ಆದ ಕಾರಣ ಆ ಮಕ್ಕಳಿಗೆ ಆತನು ವಿಶೇಷವಾದಂಥ ಸ್ಥಾನಮಾನ ಕೊಡಬೇಕಾಗಿತ್ತು. ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡಬೇಕಾಗಿತ್ತು, ಅವರನ್ನು ಜ್ಞಾನವಂತರನ್ನಾಗಿ ಮಾಡಬೇಕಾಗಿತ್ತು. ಇಲ್ಲವಾಗಿದ್ದರೆ ಒಂದು ವೇಳೆ ಇಂಗ್ಲೆಂಡ್ ಬೆಳೀತಾ ಇರಲಿಲ್ಲ. ಇಂಗ್ಲೆಂಡ್ನಲ್ಲಿರ್ತಕ್ಕಂಥ ಮಕ್ಕಳೆಲ್ಲರೂ ಸಹ ಕಾರ್ಮಿಕರಾಗ್ತಾಯಿದ್ರು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಆತನು ಗಣಿತವನ್ನು, ಭಾಷೆಯನ್ನು, ಇಂಗ್ಲೀಷ್ ಭಾಷೆಯನ್ನು ಮತ್ತು ಸತ್ಯವೇದವನ್ನು ಆ ಮಕ್ಕಳಿಗೆ ಆತನು ಕಲಿಸಿಕೊಟ್ಟ. ಈ ದಿವಸದಲ್ಲಿ ನಾವು ಅದನ್ನೇ ಕಾಣ್ತೇವೆ. ಭಾರತದಲ್ಲಿ ಚೈಲ್ಡ್ ಲೇಬರ್ ಅಂತ ಏನು ಕರಿತೇವೆ, ಮಕ್ಕಳ ಬಾಲ ಕಾರ್ಮಿಕರೇನಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಮೊನ್ನೆ ದಿವಸ ಸ್ನೇಹಿತರೊಬ್ಬರು ಹೇಳ್ತಾಯಿದ್ರು, ಶಿವಕಾಶಿಯಲ್ಲಿ ಮಧ್ಯರಾತ್ರಿ ಮಕ್ಕಳನ್ನು ಕರ್ಕೊಂಡೋಗಿ ಪಟಾಕಿಗಳನ್ನು ಮಾಡಿಸ್ತಾ ಇದ್ರಂತೆ. ಈ ಕಳೆದ ಒಂದು ತಿಂಗಳ ಹಿಂದೆ ಭಯಂಕರವಾದಂಥ ಕೆಮಿಕಲ್ ರಾಸಾಯನಿಕಗಳಿಂದ ಕೂಡಿದಂಥ ಅಪಾಯಕಾರಿ ಮತ್ತು ಬಹಳ ಡೇಂಜರಸ್ ಅಥವಾ ಡರ್ಟಿ ಅಥವಾ ಹೇಳೋದಾದರೆ ಬಹಳ ಗಲೀಜಾದಂಥ ಕೆಲಸಗಳನ್ನು ಆ ಮಕ್ಕಳಿಂದ ಮಾಡಿಸ್ತಾ ಇದ್ರು ಎಂಬುದಾಗಿ ಆ ಶಿವಕಾಶಿಯಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಸರ್ಕಾರ ಬ್ಯಾನ್ ಮಾಡಿದ್ರು, ಸುಪ್ರೀಂ ಕೋರ್ಟ್ ಪಟಾಕಿಗಳನ್ನು ಹೊಡಿಬಾರ್ದಂತ ಹೇಳಿದ್ರು ಸಹ ಅದರ ಉತ್ಪಾದನೆ ಮಾತ್ರ ಕಡಿಮೆ ಆಗಿಲ್ಲ ಮತ್ತು ಮಕ್ಕಳನ್ನು ಅದಕ್ಕೆ ಉಪಯೋಗಿಸ್ತಾ ಇರ್ತಕ್ಕಂಥದ್ದು ನಮ್ಮ ದೇಶದ ಒಂದು ದೊಡ್ಡ ದುರಂತ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳಿದ್ರು, ಸತ್ಯವೇದ ಪರಿಸ್ಥಿತಿಯಲ್ಲೂ ಸಹ ಇಂಥ ಮಕ್ಕಳಿದ್ದರು. ಆದರೆ ಸ್ವಾಮಿ ಅವರನ್ನು ರಕ್ಷಿಸಿದನೆಂಬುದಾಗಿ ನಾವು ನೋಡ್ತೇವೆ. ಮೊದಲನೆಯ ಭಾಗಕ್ಕಾಗಿ ಓದಿದಂಥ ವೇದ ಭಾಗದಲ್ಲಿ ಅರಾಮ್ಯರ ಅರಸನಾದಂಥ ಅರಸನು ನಾಮಾನ್ ಅಂತಕ್ಕಂಥ ಒಬ್ಬ ಜನರಲ್ ಅರಣ್ಯ ಮಿಲಿಟರಿ ಅಧಿಕಾರಿಯನ್ನು ಆತನು ನೇಮಿಸುವಂಥ ಸಂದರ್ಭದಲ್ಲಿ ಅವನು ಎಲ್ಲ ವಿಚಾರದಲ್ಲಿ ಅವನು ಪರಿಪಕ್ವವಾಗಿದ್ದಾನೆ, ಎಲ್ಲ ರೀತಿಯಲ್ಲಿ ಅವನು ಪರಿಪೂರ್ಣ ಸಂಪನ್ನನಾಗಿದ್ದಾನೆ. ಆದರೆ ಒಂದು ವಿಚಾರದಲ್ಲಿ ಅವನಿಗೆ ಕುಷ್ಠರೋಗ ಇತ್ತು ಎಂಬುದಾಗಿ ಕಾಣ್ತೇವೆ. ಈ ಮಿಲಿಟರಿ ಅಥವಾ ಯುದ್ಧಗಳನ್ನು ಮಾಡಬೇಕಾದ್ರೆ ಅಥವಾ ಸೈನ್ಯವನ್ನು ಕಟ್ಟಬೇಕಾದ್ರೆ ಅವನ ಕೈಕಾಲುಗಳು ಬಹಳ ಗಟ್ಟಿಯಾಗಿರಬೇಕು. ಕೈಕಾಲುಗಳು ಗಟ್ಟಿಯಾಗಿರಬೇಕಾದ್ರೆ ಸ್ವಾಧೀನದಲ್ಲಿರಬೇಕು. ಕುಷ್ಠರೋಗ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಾಧೀನ ಕಳೆದುಕೊಳ್ಳುತ್ತಾರೆ, ಸ್ಪರ್ಶಜ್ಞಾನ ಇರುವುದಿಲ್ಲ. ಇಂತಹ ಒಂದು ರೋಗ ಅವನಿಗೆ ಬಂದಿತ್ತು. ಕೈಕಾಲುಗಳನ್ನು, ಬೆರಳುಗಳನ್ನು ಅವನು ಕಳೆದುಕೊಳ್ಳುವಂಥ ಒಂದು ರೋಗ ಅದು. ಇಂತಹ ವಿಚಾರವನ್ನು ನೋಡಿದಂಥ ಇಸ್ರಾಯೇಲಿನಿಂದ ಸೆರೆಯಾಗಿ ತಂದಂಥ ಒಂದು ಚಿಕ್ಕ ಮಗಳು, ಆಕೆ ಹೆಸರನ್ನು ಹೇಳಿಲ್ಲ, ಆಕೆಯ ಯಜಮಾನಿಗೆ ಆತನ ಹೇಳ್ತಾ ಇದ್ದಾಳೆ, ನಮ್ಮ ಜನರಲ್ ಅಥವಾ ನಮ್ಮ ಸೈನ್ಯಾಧಿಕಾರಿ ಏನಿದ್ದಾರೆ, ನಿಮ್ಮ ಮನೆಯವರು ಏನಿದ್ದಾರೆ, ಅವರಿಗೆ ಈ ಕಾಯಿಲೆ ಇದೆ, ಮುಂದೆ ನಿಮಗೆ ಅದು ಮಾರಕವಾಗಬಹುದು, ಅವರ ಆರ್ಮಿ ಅಥವಾ ಅವರ ಸೇನೆಗೂ ಹಾರ್ಮ್ ಆಗುತ್ತೆ ಮತ್ತು ನಿಮ್ಮ ಕುಟುಂಬಕ್ಕೂ ಒಂದು ವೇಳೆ ನೀವು ಅವನನ್ನು ಬಿಟ್ಟು ಜೀವನ ಮಾಡುವಂಥ ಒಂದು ಪರಿಸ್ಥಿತಿ ಇರಬಹುದು ಎಂಬುದಾಗಿ ಆಲೋಚನೆ ಹೇಳುವಂಥ ಒಂದು ಮಗುವನ್ನು ನಾವು ಕಾಣ್ತೇವೆ. ಅವನನ್ನು ಎಲೀಷನ ಬಳಿಗೆ ಕಳಿಸುವಂಥ ಒಂದು ಯೋಚನೆಯನ್ನು ಆಕೆ ಕೊಡ್ತಾಳೆ.
ಅರಾಮ್ಯರು ಮತ್ತು ಇಸ್ರಾಯೇಲರ ಮಧ್ಯೆ ಇದ್ದಂಥ ಒಂದು ದೊಡ್ಡ ಬಿಕ್ಕಟ್ಟು ಏನೆಂಬುದಾಗಿ ಹೇಳುವಾಗ ಅವರು ಮಾಡುವಂಥ ಯುದ್ಧಗಳಲ್ಲಿ ಅವರು ಮಾಡುವಂಥ ಅಪರಾಧಗಳೇನಿದ್ದವು ಮಕ್ಕಳ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತಾ ಇದ್ದವು. ಇಂಥ ಭಯಂಕರವಾದಂಥ ಯುದ್ಧಗಳನ್ನು ಮಾಡಿದಂಥ ಈ ಅರಾಮ್ಯರ ಈ ಸೈನ್ಯಾಧಿಕಾರಿ ಏನಿದ್ದಾನೆ ಅವನಿಗೀಗ ಜ್ಞಾನೋದಯ ಆಗುತ್ತೆ. ಹೌದು, ಈ ಮಗು ಹೇಳ್ತಾ ಇರ್ತಕ್ಕಂಥದ್ದು ಸರಿ, ಇದನ್ನು ನಾನು ಕೇಳಬೇಕು. ಆದ ಕಾರಣ ಅವರು ರಕ್ಷಣೆಗಾಗಿ ಆ ಕೆಲಸವನ್ನು ಮಾಡ್ತಾರೆ. ಎಲೀಷನ ಬಳಿಗೆ ಹೋಗುವಂಥ ಸಂದರ್ಭದಲ್ಲಿ ಆತನು ಹೇಳ್ತಾನೆ, ನೀನು ನೀರಿನಲ್ಲಿ ಮುಳುಗಬೇಕು, ಯೋರ್ದಾನ್ ನದಿಯಲ್ಲಿ ನೀನು ಮುಳುಗಲೇಬೇಕು. ಯು ಹ್ಯಾವ್ ಟು ಹಂಬಲ್ ಯುವರ್ ಸೆಲ್ಫ್, ದೇರ್ಫೋರ್ ಯು ಹ್ಯಾವ್ ಟು ಗೋ ಟು ಜೋರ್ಡಾನ್. ಯೋರ್ದಾನಿಗೆ ಹೋಗಿ ಪ್ರವಾದಿ ಹೇಳಿದಂತೆ ಮುಳುಗಿದಾಗ ಅವನು ವಾಸಿಯಾಗುತ್ತಾನೆ. ಅವನಿದ್ದಂಥ ಕುಷ್ಠರೋಗ ವಾಸಿಯಾಗುತ್ತದೆ. ಈ ಮೂಲಕವಾಗಿ, ಮಗುವಿನ ಮೂಲಕವಾಗಿ ಸ್ವಾಮಿ ಆ ಎರಡು ದೇಶಕ್ಕೆ ಒಂದು ಸಂಬಂಧವನ್ನು, ತಾತ್ಕಾಲಿಕವಾದಂಥ, ಕೊನೆ ಪಕ್ಷ ತಾತ್ಕಾಲಿಕವಾದಂಥ ಒಂದು ಸಂಬಂಧವನ್ನು ಆತನು ಬೆಳೆಸ್ತಾನೆ. ಇಸ್ರಾಯೇಲರ ದೇವರನ್ನು ಆ ಮಗು ಹೊರ ದೇಶದಲ್ಲಿ ಘನಪಡಿಸುವಂತೆ, ಅದಕ್ಕಾಗಿ ಸಾಕ್ಷಿ ಹೇಳುವಂತೆ ಒಂದು ಹೆಣ್ಣು ಮಗನ ಸ್ವಾಮಿ ಸಾಕ್ಷಿಯನ್ನಾಗಿ ತೆಗೆದುಕೊಳ್ತಾನೆ. ಎರಡನೆಯ ಘಟನೆಯನ್ನು ನಾವು ನೋಡುವಾಗ ಅಪೊಸ್ತಲ ಕೃತ್ಯಗಳಲ್ಲಿ ಓದಿದಂಥ ವೇದ ಭಾಗದಲ್ಲಿ ಪೇತ್ರನು ಸೆರೆಮನೆಯಿಂದ ಬಿಡುಗಡೆ ಹೊಂದಿದ್ದಾನೆ. ರೋದೆ ಅಂತಕ್ಕಂಥ ಆ ಒಬ್ಬ ಕೆಲಸಗಾರ, ಆ ಕೆಲಸ ಮಾಡುವಂಥ ಚಿಕ್ಕ ಹುಡುಗಿ ಅವರ ಮನೆಯಲ್ಲಿರುವಂಥ ಸಂದರ್ಭದಲ್ಲಿ, ಮಾರ್ಕನ ಮನೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆಕೆ ಪೇತ್ರನು ಈಗ ದೇವರ ಸಹಾಯದಿಂದ ಸೆರೆಮನೆಯಿಂದ ಬಿಡುಗಡೆಯಾಗಿ ಬಂದಿದ್ದಾನೆ ಎನ್ನುವಂಥ ವಿಷಯವನ್ನು ಗ್ರಹಿಸಿ ಆಕೆ ಹೋಗಿ ತಮ್ಮ ಯಜಮಾನರಿಗೆ ಹೇಳ್ತಾಳೆ, ಸ್ವಾಮಿಯವರು ಬಂದಿದ್ದಾರೆ, ಅದ ಕಾರಣ ಬಾಗಿಲು ತೆಗಿಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ. ಆಕೆ ಬಹಳ ಉತ್ಸುಕಳಾಗಿ ಅದನ್ನು ಹೇಳ್ತಾ ಇದ್ದಾಳೆ. ಆದರೆ ಅವರು ಆಕೆಯನ್ನು ನಂಬುವುದಿಲ್ಲ. ನಂತರ ಅವರು ಬಂದು ನೋಡುವಂಥ ಸಂದರ್ಭದಲ್ಲಿ ಅವರು ಅಂದ್ಕೊಂಡಿದ್ರೆ ಯಾರೋ ದೂತರು ಬಂದಿರ್ಬೋದು ಅಂತೇಳಿ, ಆದರೆ ಇಲ್ಲಿ ಪೇತ್ರನೇ ಬಂದಿರುವುದನ್ನು ಅವರು ಕಂಡಾಗ ಭಾಳ ಆಶ್ಚರ್ಯಪಟ್ಟರು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಅನೇಕ ಬಾರಿ ಇಂಥ ಹೆಣ್ಣು ಮಕ್ಕಳ ಬಹಳ ಸೂಕ್ಷ್ಮ ಸಂವೇದನೆ ಉಳ್ಳಂಥ ಮಕ್ಕಳನ್ನು ನಾವು ತಿರಸ್ಕಾರ ಮಾಡ್ತೇವೆ. ಅವ್ರನ್ನ ನಾವು ಅಬ್ಸರ್ವ್ ಮಾಡಬೇಕು. ಯು ಹ್ಯಾವ್ ಟು ಅಬ್ಸರ್ವ್ ಅವರ್ಸ್, ಯು ಹ್ಯಾವ್ ಟು ಅಬ್ಸರ್ವ್ ಅವರ್ ಚಿಲ್ಡ್ರನ್. ಅವ್ರು ಏನು ಮಾಡ್ತಾರೆ, ಅವರ ಕಣ್ಣಿಗೆ ಏನೇನು ಬೀಳ್ತದೆ, ಅವ್ರು ಏನನ್ನು ಗ್ರಹಿಸ್ತಾರೆ, ಅವ್ರು ಏನನ್ನು ಹೇಳ್ತಾರೆ, ಅವರ ವಿಚಾರಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳಬೇಕು, ತಿರಸ್ಕಾರ ಮಾಡುವಂಥದ್ದಲ್ಲ. ಇಲ್ಲಿ ನಾವು ನೋಡುವಾಗ ಆ ಪೇತ್ರನು ಒಳಗೆ ಬಂದಂಥ ಸಂದರ್ಭದಲ್ಲಿ ಆಕೆ ಹೇಳಿದಂಥದ್ದು ನಿಜ ಎಂಬುದಾಗಿ ತಿಳಿದು ಮಹಾ ಸಂತೋಷವನ್ನು ಪಟ್ಟರು. ಒಬ್ಬ ಮಹಾ ಮಿಷನರಿಯನ್ನು, ಒಬ್ಬ ಮಹಾ ಸೇವಕನನ್ನು ಆಕೆ ಗುರುತು ಹಿಡಿದಳು, ಆದರೆ ಕುಟುಂಬದವರು ಗುರುತು ಹಿಡಿಯಲಿಲ್ಲ. ಈ ದಿವಸಗಳಲ್ಲಿ ಮಕ್ಕಳು ಭಾಳ ಸೂಕ್ಷ್ಮ ಮತಿಗಳಾಗಿರುತ್ತಾರೆ. ಅವರನ್ನು ನಾವು ಗಮನಿಸಬೇಕು, ಅವರಿಗೆ ನಾವು ಹೆಚ್ಚು ಗಮನವನ್ನು ಕೊಡಬೇಕು. ಬೆಳವಣಿಗೆಯಲ್ಲಿ, ಆಧ್ಯಾತ್ಮಿಕವಾದ ಬೆಳವಣಿಗೆ. ನಾವು ಅಂಧಕಾರದಲ್ಲಿದ್ದು ಮಕ್ಕಳನ್ನು ನಾವು ಬೈಯುವಂಥದ್ದು ಅವಶ್ಯಕತೆ ಇಲ್ಲ. ನಾವು ಅಂಧಕಾರದಲ್ಲಿ ಸೇರಿ ಅವರನ್ನು ಸಹ ನಾವು ಅಂಧಕಾರದ ಮಾರ್ಗದಲ್ಲಿ ನಡೆಸುವಂಥ ಅವಶ್ಯಕತೆ ಇರುವುದು. ದೇವರು ಅವರನ್ನು ಆಶೀರ್ವದಿಸ್ತಾನೆ ಎಂಬುದನ್ನು ನಾವು ಗಮನಿಸಬೇಕು. ಮತ್ತೀಗ ಓದಿದಂಥ ಸುವಾರ್ಥ ವೇದ ಭಾಗದಲ್ಲಿ ವಿಶೇಷವಾಗಿ ಪ್ರೇರೆ ಅಲ್ಲಿ ಕಾಣುವಂಥ ವಿಚಾರ ಎಂಬುದಾಗಿ ಹೇಳುವಾಗ ಸ್ವಾಮಿ ತಾನೇ ಈ ಒಂದು ಮಹಾ ಸಂದೇಶವನ್ನು ಆತ ನಮಗೆ ಕೊಡುವಂತನಾಗಿದ್ದಾನೆ. 5ನೇ ಅಧ್ಯಾಯ 21ರಿಂದ ಓದಿದಂಥ 2 ಭಾಗಗಳು. ಮೊದಲನೇದಾಗಿ ಸ್ವಾಮಿ ಈ 12 ವರ್ಷದಿಂದ ರಕ್ತಸ್ರಾವದಿಂದ ಶ್ರಮ ಪಡುತ್ತಿದ್ದಂಥ ಆ ಮಹಿಳೆಯನ್ನು ಆತನು ಗುರುತು ಹಿಡಿಯಲಿಕ್ಕಾಗಿ ಅಥವಾ ಆಕೆಗೆ ಹೀಲಿಂಗ್ ಮಾಡಬೇಕೆಂಬುದಾಗಿ ಸ್ವಾಮಿ ಆ ಊರಿಗೆ ಹೋಗಲಿಲ್ಲ. ಬದಲಾಗಿ ಆತನ ಉದ್ದೇಶ ಇದ್ದದ್ದೇನಂತ ಹೇಳಿದ್ರೆ ಭಾಳ ಸ್ಪಷ್ಟವಾಗಿ ವಾಕ್ಯ ಹೇಳ್ತದೆ. 21ನೇ ಅಧ್ಯಾಯ 21ನೇ ವಚನ, 5ನೇ ಅಧ್ಯಾಯ 21ನೇ ವಚನ. ಯೇಸು ತಿರುಗಿ ದೋಣಿಯಲ್ಲಿ ಆಚೆ ದಡಕ್ಕೆ ಬಂದಾಗ ಜನರು ಬಹುದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು. ಆಚೆ ದಡ ಅಂದರೆ ಏನು? ವಾಟ್ ಇಸ್ ದಿಸ್ ಅದರ್ ಸೈಡ್ ಆಫ್ ದ ಬ್ಯಾಂಕ್? ಈ ಸಮುದ್ರದ ಮೇಲೆ ಆತನು ಬಂದಿದ್ದಾನೆ. ಆ ದೋಣಿಯಲ್ಲಿ ಹತ್ತಿ ಆತನು ಬಂದಾಗ ಮತ್ತೊಂದು ಆ ದಡಕ್ಕೆ ಹೋಗ್ತಾ ಇದ್ದಾನೆ. ಹಾಗಂದ್ರೆ ಏನು? ಇಹಲೋಕದಲ್ಲಿ ನೋಡಿ, ನಾವು ಜೀವಿಸುವಂಥ ದಿವಸಗಳು ಈಚೆ ದಡದಲ್ಲಿ ನಾವು ಜೀವಿಸ್ತಾ ಇರ್ತೇವೆ. ನಮ್ಮ ರಕ್ಷಕನಾದಂಥ ಸ್ವಾಮಿ ಮಾತ್ರ ನಮ್ಮನ್ನು ಆಚೆ ದಡಕ್ಕೆ ತೆಗೆದುಕೊಂಡು ಹೋಗುವ ಸಾಧ್ಯತೆಗಳು. ಆತನ ನಂಬಿದಾಗ ಶಿಷ್ಯರು ಏನು ಮಾಡಿದ್ರು, ಆತನ ಹಿಂದೆ ಹೋದಂಥ ಸಂದರ್ಭದಲ್ಲಿ ದೋಣಿ ಹತ್ತಿ ಅವರು ಆಚೆ ದಡಕ್ಕೆ ಹೋಗುತ್ತಾರೆ. ಇಲ್ಲಿ ದೋಣಿ ಅಂಥದ್ದು ನಮ್ಮ ಸಭೆಗಳು, ಸ್ವಾಮಿಯ
ಸಭಾಮಂದಿರಗಳು, ಸ್ವಾಮಿ ಜೀವಿಸುವಂಥ ಆರಾಧನೆ ಮಾಡುವಂಥ ಜನ ಸಭೆಗಳು, ಇದು ದೋಣಿ. ಸ್ವಾಮಿ ಅದರ ನಾವಿಕನಾಗಿದ್ದಾನೆ. ಹಾಡುಗಳನ್ನು ಸಹ ನಾವು ಹಾಡ್ತೇವೆ. ಆತನಲ್ಲಿ ನಾವು ಪ್ರಯಾಣ ಮಾಡುವಾಗ ಪ್ರಿಯರೇ, ನಾವು ಆಚೆ ದಡಕ್ಕೆ ಹೋಗುತ್ತೇವೆ. ಆಚೆ ದಡಕ್ಕೆ ಹೋಗ್ತೇವೆ. ಈ ದಿವಸಗಳಲ್ಲಿ ಅನೇಕರು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ನಿನ್ನೆ ಸಹ ನನ್ನ ಬಹಳ ಬಹಳ ಪ್ರೀತಿಯ ತಮ್ಮ, ಅವನು ಕಸಿನ್, ಅವನು ನೆನ್ನೆ ತೀರೋದ. ಆಚೆ ದಡಕ್ಕೆ ಸ್ವಾಮಿ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ನಾವು ನೋಡ್ತೇವೆ, ನಾವು ಎಲ್ಲರನ್ನ ಬೀಳ್ಕೊಡ್ತೇವೆ. ಕೋವಿಡಲ್ಲಂತೂ ಸುಮಾರು ಜನ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅವ್ರಿಗೆಲ್ಲ ನಾವು ನಿರ್ಗಮನವನ್ನು ಕೊಡ್ತೇವೆ, ನಾವು ಹೇಳ್ತೇವೆ. ಈಗ ಅನೇಕ ಬಾರಿ ನಾವು ಸಮಾಧಿಗಳಿಗೂ ಹೋಗೋಕ್ಕಾಗ್ತಾ ಇಲ್ಲ, ಆದರೂ ಪ್ರಾರ್ಥನೆ ಅಲ್ಲಿ ಇಲ್ಲಿ ನಾವು ಅವರಿಗೆ ವಿದಾಯವನ್ನು ಹೇಳ್ತೇವೆ. ಈಚೆ ದಡದಲ್ಲಿ ಒಂದು ದೊಡ್ಡ ನದಿ, ಅದು ಸಮುದ್ರದ ಮೇಲೆ ಒಂದು ದೋಣಿ ನಿಂತಿದೆ ಅಂತ ಹೇಳಿದರೆ, ಅಥವಾ ಒಂದು ದೊಡ್ಡ ಶಿಪ್ ನಿಂತಿದೆ, ಹಡಗು ನಿಂತಿದೆ ಅಂತ ಹೇಳಿದ್ರೆ, ಅದು ಹತ್ತಿದ ಮೇಲೆ ಅವ್ರೇನು ಮಾಡ್ತಾರೆ, ಮೂವ್ ಆಗಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಅದನ್ನು ಚಲಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಾವು ನೋಡ್ತೇವೆ, ಸುಮಾರು ಹೊತ್ತು ಸಮುದ್ರವನ್ನು ನೋಡ್ತಾ ಇರ್ತೇವೆ. ಆ ಸಮುದ್ರದಲ್ಲಿ ಆ ಒಂದು ದೋಣಿ ಅದು ಹೋಗ್ತಾ ಇರುತ್ತೆ, ಅಥವಾ ಆ ಒಂದು ಹಡಗು ಹೋಗ್ತಾ ಇರ್ತದೆ. ಈ ದಡದಲ್ಲಿರುವಂಥ ಸಂದರ್ಭದಲ್ಲಿ ದೊಡ್ಡದಾಗಿ ಕಾಣುತ್ತೆ. ಬರ್ತಾ 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 ಅದೇನಾಗುತ್ತೆ, ಚಿಕ್ಕದಾಗಿ ಅದು ಡಿಸಪಿಯರ್ ಆಗುತ್ತೆ, ಅಥವಾ ಕಾಣದೇ ಹೋಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಜೀವನ. ನಾವು ಈ ಕಡೆಯಿಂದ ಅನೇಕರನ್ನು ನಾವು ಕಳಿಸ್ತೇವೆ. ನಾವು ಸಹ ಒಂದು ದಿವಸ ಆ ರೀತಿಯಲ್ಲಿ ಹೋಗೋರಿದ್ದೇವೆ. ಸ್ವಾಮಿಯಿಂದ ನಾವು ಸಹ ಹೋಗೋರಿದ್ದೇವೆ. ನಾವು ಅದನ್ನೇ ನೋಡ್ತೇವೆ. ಅವರು ಸಮುದ್ರದಲ್ಲಿ ಹೋಗ್ತಾ 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 ಆ ದೋಣಿ ಏನಾಗುತ್ತೆ, ಅಥವಾ ಒಂದು ಆ ಶಿಪ್ ಏನಾಗುತ್ತೆ, ಅದು ಚಿಕ್ಕದಾಗಿ ಮತ್ತೆ ಅದು ಆ ಕಡೆ ದಡಕ್ಕೆ ಅದು ಹೋಗಿರ್ತದೆ. ಅದು ಇಲ್ಲಿ ಮಿಸ್ ಆಗಿರೋದಿಲ್ಲ, ಅದು ಆ ಕಡೆ ದಡಕ್ಕೆ ಎಲ್ಲೋ ಹೋಗಿರುತ್ತೆ. ಆ ರೀತಿಯಲ್ಲಿ ಕರ್ತನಾದಂಥ ದೇವರು ಈಗ ಈ ಜನರನ್ನು ಕರೆದುಕೊಂಡು ಹೋಗ್ತಾ ಇದ್ದಾನೆ, ಶಿಷ್ಯರನ್ನು ಕರೆದುಕೊಂಡು ಹೋಗ್ತಾ ಇದ್ದಾನೆ. ಆಚೆ ದಡಕ್ಕೆ ಹೋಗೋಣ. ನಮ್ಮ ಮರಣವನ್ನು ಇದು ಸೂಚಿಸುತ್ತದೆ, ನಮ್ಮ ಪುನರುತ್ಥಾನವನ್ನು ಇದು ಸೂಚಿಸುತ್ತದೆ, ನಮ್ಮ ನಿತ್ಯ ಲೋಕದ ಆಚೆ ದಡವನ್ನು ಇದು ತೋರಿಸುತ್ತದೆ. ಆತನು ಅವರೊಂದಿಗೆ ಹೋಗಿದ್ದಾನೆ. ಅಲ್ಲೇನು ಮಾಡ್ತಾನೆ ಆತನು, ಆ ಸಭಾಮಂದಿರದ ಅಧಿಕಾರಿಯ ಮನೆಗೆ ಆತನು ಹೋಗ್ತಾನೆ. ಯಾಯಿರನು ನಮ್ಮೆಲ್ಲರಿಗೂ ಗೊತ್ತಿದೆ ಕತೆ ಇದು. ಅದಾದ ನಂತರ ಆತನ ಚಿಕ್ಕ ಮಗಳು ಈಗ ಸಾಯ್ತಾ ಇದ್ದಾಳೆ. ಬಂದು ಯಾರೋ ಹೇಳ್ತಾರೆ ಸತ್ತೋಗಿದ್ದಾಳೆ, ಇನ್ನು ಬರುವಂಥ ಅವಶ್ಯಕತೆ ಇಲ್ಲ ಎಂಬುದಾಗಿ. ಈ ಮಧ್ಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ 12 ವರ್ಷದಿಂದ ರಕ್ತ ಕುಸುಮ ರೋಗದಿಂದ ಶ್ರಮ ಪಡುತ್ತಿದ್ದಂಥ ಈ ಮಹಿಳೆ ಸ್ವಾಮಿಯನ್ನು ಮುಟ್ಟಲಿಕ್ಕೆ ಪ್ರಾರಂಭ. ಅಲ್ಲಿ ದೊಡ್ಡ ಒಂದು ಜನ ಕೂಟ ಅಲ್ಲಿ ಸಭೆಯಲ್ಲಿ ಸೇರಿದೆ. ಸ್ವಾಮಿ ಬಂದಿದ್ದಾನೆ ಎಂಬುದಾಗಿ ಹೇಳುವಾಗ ಜನ ಅಲ್ಲಿ ಸೇರಿದ್ದಾರೆ. ಆಕೆ ಆತನನ್ನು ಮುಟ್ಟಬೇಕೆಂಬುದಾಗಿ ಮುಟ್ಟುವಂಥ ಒಂದು ಹಂಬಲದಿಂದ ಮುಟ್ಟುತ್ತಾ ಇದ್ದಾಳೆ. ಅದು ತಪ್ಪಲ್ಲ. ಆಕೆಯ ಒಂದು ವಿಶ್ವಾಸ ಅಷ್ಟರ ಮಟ್ಟಿಗೆ ಅದಿತ್ತು. ಆ ವಿಶ್ವಾಸದ ಮೂಲಕ ಆಕೆ ಅದನ್ನು ಮುಟ್ಟಿ ತನ್ನ ರಕ್ತಸ್ರಾವ ಆ ಕಾಯಿಲೆಯನ್ನು ಆಕೆ ವಾಸಿ ಮಾಡಿಕೊಳ್ಳುತ್ತಾಳೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ 12 ವರ್ಷದ ಮಹಿಳೆ ಏನಿದ್ದಾಳೆ, ಈಕೆ ಹಳೆ ಇಸ್ರೇಲನ್ನು ಪ್ರತಿನಿಧಿಸುತ್ತಾಳೆ. ಆದರೆ ಇದೇ 12 ವರ್ಷದ ಈ ಮಗು ಏನಿದೆ, ಈ ಮಗು ಹೊಸ ಇಸ್ರೇಲನ್ನು ಇಲ್ಲಿ ಪ್ರತಿನಿಧಿಸುತ್ತದೆ. ಈ ದಿವಸ ನಾವು ಈ ಮಹಿಳೆ ಅಥವಾ ಈ ಒಂದು ಮಗುವಿನ ವಿಚಾರವಾಗಿ ನಾವು ನೋಡುವಾಗ, ಈ ಮಗು ಸತ್ತು ಹೋಗಿದೆ. ಈಗಾಗಲೇ ನಾನು ಹೇಳಿದಾಗೆ ಈಚೆ ದಡದಲ್ಲಿ ಈ ಮಗು ಸತ್ತು ಹೋಗಿದೆ. ಈಗ ಸ್ವಾಮಿಯ ಮೂಲಕ ಆಚೆ ದಡಕ್ಕೆ ಆಕೆ ಬರಬೇಕಾಗಿದೆ. ಪುನರುತ್ಥಾನದ ಆಚೆ ದಡವನ್ನು ಆಕೆ ಸೇರಬೇಕಾಗಿದೆ. ಸ್ವಾಮಿ ಅಲ್ಲಿ ಆಕೆಯನ್ನು ಕಾಪಾಡುತ್ತಾ ಇದ್ದಾನೆ. ತನ್ನ ಶಿಷ್ಯರೊಂದಿಗೆ, ತನ್ನ ವಿಶ್ವಾಸಿಗಳೊಂದಿಗೆ ಆತನು ಆಚೆ ದಡಕ್ಕೆ ಹೋಗಿದ್ದಾನೆ. ಮರಣದ ನಂತರ ಈ ಮರಣದಲ್ಲಿ ಈ ಮಗು ಪ್ರಯಾಣ ಮಾಡ್ತಾ ಇದೆ. ಮರಣದಲ್ಲಿ ಪ್ರಯಾಣ ಮಾಡಿದಂಥ ಮಗು ಈಗ ಸ್ವಾಮಿಯನ್ನು ಆಚೆ ದಡದಲ್ಲಿ ಅದು ಸಂಧಿಸುತ್ತಾ ಇದೆ. ಈತನು ಹೇಳ್ತಾ ಇದ್ದಾನೆ, ತಲಿತ ಕೂಮ್, ಎದ್ದೇಳು ಮಗಳೇ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಇಂಥ ಅನೇಕ ಮಕ್ಕಳನ್ನು ನಾವು ನೋಡ್ತಾ ಇದ್ದೇವೆ. ಈ ಲೋಕದಲ್ಲಿ ಆ ಈಚೆ ದಡದಲ್ಲಿ ಈ ಮಕ್ಕಳು ಸತ್ತು ಹೋಗಿದ್ದಾರೆ, ಶೋಷಣೆಗೆ ಒಳಗಾಗಿದ್ದಾರೆ, ಕಷ್ಟ ಸಂಕಟಗಳಲ್ಲಿದ್ದಾರೆ. ಇಂಥ ಮಕ್ಕಳು ಸತ್ತು ಹೋಗಿದ್ದಾರೆ. ಕುಟುಂಬಗಳಲ್ಲಿ ಸರಿಯಾದಂಥ ವಾತಾವರಣದಿಲ್ಲದೆ ಈ ಮಕ್ಕಳು ಸತ್ತು ಹೋಗಿದ್ದಾರೆ. ಇವರಿಗೆ ಪ್ರಯಾಣ ಬೇಕು, ಕ್ರಿಸ್ತನಲ್ಲಿ ಪ್ರಯಾಣ ಬೇಕು. ಈ ದಿವಸ ನಾವು ಕ್ರಿಸ್ತನಲ್ಲಿ ನಾವು ಈ ಒಂದು ನದಿಯನ್ನು, ಈ ದೋಣಿಯನ್ನು ಹತ್ತಿ ನಾವು ಆಚೆ ದಡಕ್ಕೆ ನಾವು ಹೋಗಿ ಆ ಮಗುವನ್ನು ಸ್ವೀಕರಿಸದೆ ಹೋದರೆ ನಮಗೆ ಈ ರಕ್ಷಣೆ ನಮಗೂ ಇಲ್ಲ, ಆ ಮಕ್ಕಳಿಗೂ ಇರುವುದಿಲ್ಲ. ವಿಶೇಷವಾದಂಥ ಒಂದು ಉದಾಹರಣೆಯನ್ನು ಸ್ವಾಮಿ ನಮ್ಮ ಮೂಲಕ, ಈ ವಾಕ್ಯದ ಮೂಲಕ ನಮಗೆ ಹೇಳ್ತಾ ಇದ್ದಾನೆ. ಆಗ 12 ವರ್ಷದಿಂದ ರಕ್ತಕುಸುಮ ರೋಗಿಯಾದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಕಷ್ಟ ಅನುಭವಿಸಿ ಕೈಯಲ್ಲಿದ್ದದ್ದೆಲ್ಲ ಕಳೆದುಕೊಂಡ. ಕೋವಿಡ್ ಬಂದಾಗ ಒಬ್ಬೊಬ್ಬರಿಗೆ 10 ಲಕ್ಷ 20 ಲಕ್ಷ ಎಲ್ಲ ಫೈನ್ ಮಾಡಿರ್ತಾರೆ ಆಸ್ಪತ್ರೆಗಳಲ್ಲಿ. ಆದರೂ ಕೋವಿಡ್ ಇನ್ನೂ ಹೋಗಿಲ್ಲ. ಅದೇ ರೀತಿಯಲ್ಲಿ ಈ ಮಹಿಳೆ 12 ವರ್ಷಗಳ ಕಾಲ ರಕ್ತಸ್ರಾವದಿಂದ ಕಷ್ಟಪಡಿದಂಥ ಈ ಮಹಿಳೆ, ಈಕೆಗೆ ಯಾವುದೇ ಪರಿಹಾರ ಇಲ್ಲ. ಆದರೆ ಕರ್ತನಾಥ ಯೇಸು ಸ್ವಾಮಿಯನ್ನು ಸ್ಪರ್ಶಿಸಿದಾಗ, ಆತನೊಂದಿಗೆ ನಿಕಟವಾದಂಥ ಸಂಬಂಧವನ್ನು ಆಕೆ ಪಡೆದುಕೊಂಡಾಗ ಆಕೆ ಕಾಯಿಲೆ ವಾಸಿಯಾಯಿತು ಎಂಬುದಾಗಿ ನಾವು ಕಾಣುತ್ತೇವೆ. ಇದು ದೊಡ್ಡವರಿಗೂ ರಕ್ಷಣೆಯ ಸಂದೇಶವನ್ನು ತಿಳಿಸುವಂಥದ್ದಾಗಿದೆ.
12 ವರ್ಷಗಳ ಕಾಲ ಆಕೆ ಈಚೆ ದಡದಲ್ಲಿದ್ದು, ಪ್ರಪಂಚದ ದಡದಲ್ಲಿದ್ದು. ಆದರೆ ಕರ್ತನಾದಂಥ ಯೇಸು ಸ್ವಾಮಿ, ರಕ್ಷಕನಾದಂಥ ಯೇಸು ಸ್ವಾಮಿ ಆಚೆ ದಡಕ್ಕೆ ಹೋದ ನಂತರ ಆಕೆ ಸ್ವಾಮಿಯಿಂದ ರಕ್ಷಿಸಲ್ಪಟ್ಟಳು. ಮತ್ತು ಇಲ್ಲಿ ನಾವು ನೋಡುವಾಗ ಎರಡನೇದಾಗಿ, ಈಚೆ ದಡದಲ್ಲಿ ಮರಣ ಹೊಂದಿದಂಥ ಈ ಪ್ರಿಯ ಮಗು, ಕಾರಣಾಂತರಗಳಿಗೂ ನಮಗೆ ಗೊತ್ತಿಲ್ಲ, ಯಾವುದೋ ಕಷ್ಟದ ಕಾಯಿಲೆ ಆಕೆಗೆ ಬಂದಿರಬೇಕು. ಆ ಕಾಯಿಲೆಯ ಸಂದರ್ಭದಲ್ಲಿ ಆಕೆ ಸತ್ತು ಹೋಗಿದ್ದಾಳೆ. ಸ್ವಾಮಿ ಆಚೆ ದಡಕ್ಕೆ ಹೋಗಿ ಆ ಮಗುವನ್ನು ಎಬ್ಬಿಸುತ್ತಾ ಇದ್ದಾನೆ. ಈ ದಿವಸ ನಮ್ಮ ಸಮಾಜದಲ್ಲಿ, ರೋಗಗ್ರಸ್ತ ಸಮಾಜದಲ್ಲಿ ಸ್ವಾಮಿ ರಕ್ಷಣೆಯನ್ನು ತರ್ತಾ ಇದ್ದಾನೆ. ಮಕ್ಕಳ ಮೂಲಕವಾಗಿ ಸಂದೇಶಗಳನ್ನು ಆತನು ಕೊಡ್ತಾ ಇದ್ದಾನೆ. ಮಕ್ಕಳ ಮೂಲಕವಾಗಿ ರಕ್ಷಣೆಯನ್ನು ಜನರಿಗೆ ಆತನು ಒದಗಿಸ್ತಾ ಇದ್ದಾನೆ. ಬಿಡುಗಡೆಯ ಸಂದೇಶವನ್ನು ಯಾವ ರೀತಿಯಲ್ಲಿ ಆ ರೋದೆ ಅಂತಕ್ಕಂಥ ಮಗಳು ಆ ಕುಟುಂಬದವರಿಗೆ ಕೊಟ್ಟಳು, ಅದೇ ರೀತಿಯಲ್ಲಿ ಸ್ವಾಮಿ ಕೊಡ್ತಾ ಇದ್ದಾನೆ. ಅದರಿಂದ ಮಕ್ಕಳನ್ನು ನಾವು ರಕ್ಷಿಸಬೇಕು. ಸ್ವಾಮಿ ನಿಜವಾದಂಥ ರಕ್ಷಕನಾಗಿದ್ದಾನೆ. ಯೋರ್ದಾನ್ ನದಿಯಲ್ಲಿ ನಾವು ಮುಳುಗಿದಾಗ, ಯೋರ್ದಾನ್ ನದಿಯಲ್ಲಿ ಪಾಪದ ಪರಿಹಾರ ಆಗುವಾಗ, ನಮಗೆ ದೀಕ್ಷಾ ಸ್ನಾನ ಆಗುವಾಗ ನಾವು ಆ ವಿಶೇಷವಾದಂಥ ಅನುಭವವನ್ನು ಪಡೆದುಕೊಳ್ಳುತ್ತೇವೆ. ನಮ್ಮಲ್ಲಿರುವಂಥ ಎಲ್ಲ ಲೌಕಿಕವಾದಂಥ ಕುಷ್ಠ ಕಾಯಿಲೆಗಳು ಅದು ವಾಸಿಯಾಗುತ್ತದೆ. ಆ ಮಗು ಅದನ್ನು ನಡೆಸುತ್ತದೆ. ಎರಡನೇದಾಗಿ, ರೋದೆ ಅಂತಕ್ಕಂಥ ಮಗಳು, ಒಬ್ಬ ದೇವರ ಸೇವಕನು, ಒಬ್ಬ ಮಿಷನರಿ, ಒಬ್ಬ ಸೇವಕನು ಬಂದಿದ್ದಾನೆ ಎಂಬುದಾಗಿ ಆಕೆ ಗುರುತು ಹಿಡಿತಾಳೆ. ಈ ದಿವಸ ಸ್ವಾಮಿಯ ಸೇವೆಯನ್ನು ಮಾಡಿ ಅದನ್ನು ನೋಡುವಂಥವರು ಮಕ್ಕಳಾಗಿರ್ತಾರೆ. ಆದ ಕಾರಣ ಮಕ್ಕಳನ್ನು ನಾವು ಎಚ್ಚರಿಕೆಯಿಂದ ನಾವು ಗಮನಿಸಬೇಕು, ಅವರಿಗೆ ರಕ್ಷಣೆಯ ಮಾರ್ಗವನ್ನು ನಾವು ತೋರಿಸಬೇಕು. ಮತ್ತು ಮೂರನೇದಾಗಿ, ಈಚೆ ದಡದಲ್ಲಿ, ಪ್ರಪಂಚದ ದಡದಲ್ಲಿ ಕಷ್ಟ ಸಂಕಟಗಳಿಂದ ಪಡುವಂಥ ಎಲ್ಲ ಹೆಣ್ಣು ಮಕ್ಕಳನ್ನು ಅಥವಾ ಕಷ್ಟ ಕಾಯಿಲೆಯಲ್ಲಿರ್ತಕ್ಕಂಥವರು ಆಚೆ ದಡಕ್ಕೆ ಹೋದಾಗ ಅವರಿಗೆ ವಾಸಿಯಾಗುತ್ತದೆ. ಆಚೆ ದಡದಲ್ಲಿ ನಮ್ಮ ಕರ್ತನಾದಂಥ ಯೇಸು ಸ್ವಾಮಿ ಅವರನ್ನು ಸ್ವೀಕರಿಸುತ್ತಾನೆ. ಮರಣ ಹೊಂದಿದಂಥವರನ್ನು ಆತನು ಪುನರುತ್ಥಾನದ ಆಚೆ ದಡದಲ್ಲಿ ಆತನು ಸ್ವೀಕರಿಸುವಂಥ ದೇವರಾಗಿದ್ದಾನೆ. ಪುನರುತ್ಥಾನದ ನಂತರ ಸ್ವಾಮಿ ಆಚೆ ದಡದಲ್ಲಿ ಆತನು ನಿಂತಿದ್ದಾನೆ. ಮೀನು ಹಿಡಿಯುವಂಥ ಸಂದರ್ಭದಲ್ಲಿ ಅವರಿಗೆ ಆತನು ಕಾಣಿಸಿಕೊಳ್ಳುತ್ತಾನೆ, ಅವರಿಗೆ ಆಹಾರವನ್ನು ಕೊಡುತ್ತಾನೆ. ನಮ್ಮ ಜೀವಿತಗಳು ಸತ್ತು ಹೋಗಿದ್ದಾರೆ, ನಮ್ಮ ಮಕ್ಕಳ ಜೀವಿತವು ಅದು ಬಿದ್ದು ಹೋಗಿದರೆ ಪ್ರೇರೆ, ಈ ದಿವಸ ಸ್ವಾಮಿ ಆ ಮಕ್ಕಳನ್ನು ಎಬ್ಬಿಸುತ್ತಾ ಇದ್ದಾನೆ. ತಲಿತಕ್ಕೂ ಎದ್ದೇಳು ಮಗಳೇ, ಎದ್ದೇಳು ಮಕ್ಕಳು ಎಂಬುದಾಗಿ ಆತನು ಎಬ್ಬಿಸುವಂಥ ದೇವರಾಗಿದೆ. ತಂತಾಯಿಗಳಾದಂಥ ನಾವು, ಗುರು ಹಿರಿಯರಾದಂಥ ನಾವು ಈ ರಕ್ಷಣೆಯ ಮಾರ್ಗವನ್ನು ಮಕ್ಕಳ ಮೂಲಕವಾಗಿ ಈ ದಿವಸ ತಿಳಿಯುವಂತೆ ಮಾಡಿದಂಥ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ವಿಶೇಷವಾಗಿ ಮಕ್ಕಳನ್ನು ದೇವರಿಗೆ ಅರ್ಪಿಸೋಣ. ಸ್ವಾಮಿ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇಲೆ ಮಕ್ಕಳಿಗೆ ದೀಕ್ಷಾ ಸ್ನಾನ ಇರುವುದರಿಂದ ಹಾಡುವ ಸಂಗೀತಗಳಲ್ಲಿ 268ನೆಯ ಸಂಗೀತದಲ್ಲಿ ಹಾಡುವ ನನ್ನ ಆಶೀರ್ವಾದ ಬಾಲರು ಅಗತ್ಯ ಹೊಂದಬಹುದು. ಆಶೀರ್ವಾದ ಬಾಲರು ಅಗತ್ಯ ಹೊಂದಬಹುದು. ನಾನ್ ಹತ್ರ ಬರಗೊಡಿಸು ಅಂದನು ಯೇಸು ಸ್ವಾಮಿಯು. ನಾವೀಗ ತಂದ ಮಗುವ ಓ ಕರ್ತ ಅಂಗೀಕರಿಸು. ನಿನ್ನಾತ್ಮ ಶುದ್ಧ ಸ್ನಾನವ ಇವಾಗ ದಯ ಪಾಲಿಸು. ಈ ಮಗುವನ್ನು ಕರ್ತನೇ ಸ್ವಮಕ್ಕಳಲ್ಲಿ ಕೂಡಿಸು. ಸುಲೋಕದಲ್ಲಿ ಕಡೆಗೆ ನಿನ್ನ ಬಳಿಲಿ ಸೇರಿಸು.
ಮಕ್ಕಳ ದೀಕ್ಷಾ ಸ್ನಾನ ಕ್ರಮದ ಭಾಗವನ್ನು ನಾವು ಅನುಸರಿಸೋಣ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಇಸ್ರಾಯೇಲಿನ ಪರಿಪಾಲಕನೇ, ನೀನು ಆದುಕೊಂಡ ಜನರನ್ನು ದಾಸತ್ವ ಮತ್ತು ಬಂಧನದಿಂದ ಬಿಡಿಸಿ ಅವರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಸ್ಥಾಪಿಸಿದಾತ ನೀನು ನಿನ್ನ ಮಂದೆಯ ಮೇಲೆ ಕರುಣೆ ಇಟ್ಟು ಸ್ನಾನ ದೀಕ್ಷೆಯ ಮೂಲಕ ಸ್ವಾಸ್ಥ್ಯಕ್ಕೆ ಸೇರುವ ಈ ಮಕ್ಕಳು ನಿನ್ನ ಕೃಪೆಯ ಒಡಂಬಡಿಕೆಯ ಮೂಲಕ ಪಾಪದ ಬಂಧನದಿಂದ ಬಿಡುಗಡೆ ಹೊಂದಿ ನಿನ್ನ ಕುಮಾರನಾಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ನೀನು ನಮಗೆ ಮಾಡಿದ ವಾಗ್ದಾನದ ಮೇರೆಗೆ ನಿತ್ಯ ಜೀವವನ್ನು ಪಡೆಯುವಂತೆ ಅನುಗ್ರಹಿಸಬೇಕೆಂದು ನಿನ್ನೊಂದಿಗೂ ಪವಿತ್ರಾತ್ಮನಿಗೂ ಕೂಡಿ ಏಕದೇವರಾಗಿ ಸದಾ ಜೀವಿಸಿ ಆಳುವ ಆತನ ಮುಖಾಂತರ ನೀನು ಬೇಡಿಕೊಳ್ಳುತ್ತೇವೆ. ಆಮೇಲೆ ಸಭೆಯವರು ದಯಮಾಡಿ ಕುಳಿತುಕೊಳ್ಳಿ. ಪ್ರಿಯರೇ, ಈ ಮಕ್ಕಳು ಕ್ರಿಸ್ತನ ಅಂಗಗಳೆಂದು, ದೇವರ ಮಕ್ಕಳೆಂದು, ಪರಲೋಕ ರಾಜ್ಯಕ್ಕೆ ಬಾಧ್ಯವೆಂದು ಮುದ್ರಿತವಾಗುವ ಹಾಗೆ ನಾವು ಇವುಗಳ ಆತನ ಅಪ್ಪಣೆಯ ಮೇರೆಗೆ ಇವುಗಳಿಗೆ ಸ್ನಾನ ದೀಕ್ಷೆ ಕೊಡಲು ಕೂಡಿ ಬಂದಿದ್ದೇವೆ. ಆದುದರಿಂದ ನಮ್ಮ ರಕ್ಷಕನೂ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಿರಿ. ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸುವುದೆಲ್ಲವನ್ನು ಕಾಪಾಡಿಕೊಳ್ಳುವಂತೆ ಅವರಿಗೆ ಉಪದೇಶ ಮಾಡಿರಿ. ನೋಡಿ, ನಾನು ಯುಗದ ಸಮಾಪ್ತಿಯವರೆಗೂ ನಿನ್ನ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ತರಲು ಶಿಷ್ಯರು ಅವರನ್ನು ಗದರಿಸಿದರು. ಆದರೆ ಯೇಸು ಅದನ್ನು ಕಂಡು ಕೋಪಗೊಂಡು ಅವರಿಗೆ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವಳಿಗೆ ಅಡ್ಡ ಮಾಡಬೇಡಿರಿ. ದೇವರ ರಾಜ್ಯವು ಇಂಥವರದೇ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಎಂದು ಹೇಳಿ ಅವುಗಳನ್ನು ಅಪ್ಪಿಕೊಂಡು ಅವುಗಳ ಮೇಲೆ ಕೈ ಇಟ್ಟು ಆಶೀರ್ವದಿಸಿದನು. ಯೇಸು ಕ್ರಿಸ್ತನು ನೆನ್ನೆ ಇದ್ದಾಗಿ ಹೊತ್ತು ಇದ್ದಾನೆ, ನಿರಂತರವೂ ಹಾಗೆ ಇರುವನು. ಆತನು ಈ ಮಕ್ಕಳನ್ನು ಪ್ರೀತಿಸುತ್ತಾನೆ, ಅಲ್ಲದೆ ಮಕ್ಕಳನ್ನು ಅಂಗೀಕರಿಸಿ ತನ್ನ ಕೃಪಾಹಸ್ತದಿಂದ ಇವುಗಳನ್ನು ಅಪ್ಪಿಕೊಂಡಿದ್ದಕ್ಕೆ ನಿತ್ಯ ಜೀವನದ ಆಶೀರ್ವಾದವನ್ನು ಅನುಗ್ರಹಿಸುವುದಕ್ಕೆ ಆತನು ಸಿದ್ಧನಾಗಿರುತ್ತಾನೆ. ಆತನು ಸ್ವಂತ ಮಗನಾಗಿ ಬೆಳೆಯುವಂತೆ ತನ್ನ ವರವನ್ನು ದಯಪಾಲಿಸುವನೆಂಬ ಮತ್ತು ನಿತ್ಯ ಜೀವದ ಆಶೀರ್ವಾದಗಳನ್ನು ಅವರಿಗೆ ಅನುಗ್ರಹಿಸುತ್ತಾನೆಂಬ ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಕರ್ತನಾದ ಯೇಸು ಮತ್ತು ಹೇಳಿದ್ದೇನೆಂದರೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಆತನು ದೇವರ ರಾಜ್ಯವನ್ನು ಕಾಣಲಾರನು. ತಂದೆ ತಾಯಿಗಳಾದಂಥ ನೀವು ಮಕ್ಕಳಿಗೆ ಸ್ನಾನ ದೀಕ್ಷೆ ಕೊಡಿಸುವವರು ಈ ಸ್ನಾನ ದೀಕ್ಷೆಗೆ ಆಧಾರವಾದ ಕ್ರಿಸ್ತ ನಂಬಿಕೆಯನ್ನು ಒಪ್ಪಿಕೊಳ್ಳುವುದಕ್ಕೂ ತಾವು ಅವುಗಳನ್ನು ಕ್ರಿಸ್ತನ ಮಾರ್ಗದಲ್ಲಿ ಬೆಳೆಸುವುದಾಗಿ ಮಾತು ಕೊಡುವುದು ಅವರ ಕರ್ತವ್ಯವಾಗಿದೆ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಸರ್ವಶಕ್ತ ತಂದೆಯಾದ ದೇವರನ್ನು ನೀವು ನಂಬುತ್ತೀರಾ? ದೇವರ ಮಗನಾದ ಯೇಸು ಕ್ರಿಸ್ತನು ನಮ್ಮ ರಕ್ಷಣಾರ್ಥವಾಗಿ ಶಿಲುಬೆಯಲ್ಲಿ ಸತ್ತರೊಳಗಿಂದ ಎದ್ದು ತಮ್ಮ ರಕ್ಷಕನನ್ನಾಗಿ ಎಲ್ಲರ ಒಡೆಯನನ್ನಾಗಿ ಮಹಿಮೆಯಲ್ಲಿ ಈಗಲೂ ಜೀವಿಸುತ್ತಿರುವ ಆತನು ತಿರುಗಿ ಬಂದು ಬದುಕಿರುವವರೆಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೀರಾ? ನಂಬುತ್ತೇವೆ. ದೇವಜನರನ್ನು ನವೀಕರಿಸಿ ಅವರಿಗೆ ಮಾರ್ಗದರ್ಶನ ನೀಡಿ ಅವರನ್ನು ಬಲಪಡಿಸುವ ದೇವರ ಪರಿಶುದ್ಧಾತ್ಮನನ್ನು ವಿಶ್ವಾಸವಿಟ್ಟು ನಂಬುತ್ತೀರಾ? ನಂಬುತ್ತೇವೆ. ಹಾಗಾದರೆ ನಾವು ನಮ್ಮ ವಿಶ್ವಾಸವನ್ನು ಒಟ್ಟಾಗಿ ಅರಿಕೆ ಮಾಡುವ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾದ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನೇ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತರೊಳಗಿಂದೆದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನ ಅಲ್ಲಿಂದ ಬಂದು ಬದುಕಿರುವವರೆಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂಬುದನ್ನು ನಂಬುತ್ತೇನೆ. ಆಮೇಲೆ ಈ ಮಕ್ಕಳನ್ನು ಸ್ನಾನ ದೀಕ್ಷೆಗೆ ತಂದಿರುವ ನೀವು ದೇವರ ಮತ್ತು ಈ ಸಭೆಯ ಸಮಕ್ಷಮದಲ್ಲಿ ಸಭೆಯ ವಿಶ್ವಾಸವನ್ನು ದೃಢವಾಗಿ ಅರಿಕೆ ಮಾಡಿ ಅದನ್ನು ಎತ್ತಿ ಹಿಡಿಯುತ್ತೀರಾ? ದೇವರ ಸಹಾಯದಿಂದ ಹಾಗೆ ಮಾಡುತ್ತೇವೆ.
ಈ ಮಕ್ಕಳಿಗೆ ನೀವು ಪ್ರಾರ್ಥನೆಗಳ ಮೂಲಕ, ನಿಮ್ಮ ಮಾದರಿಯ ಜೀವಿತದ ಮೂಲಕ ಮತ್ತು ನಿಮ್ಮ ಮಾರ್ಗದರ್ಶನದ ಮೂಲಕ ಅವರು ದೇವರನ್ನು ಪ್ರಾರ್ಥಿಸಿ ಆರಾಧಿಸುವಂತೆಯೂ, ಸತ್ಯವೇದವನ್ನು ಅಧ್ಯಯನ ಮಾಡುವಂತೆಯೂ, ಅಂದರೆ ಬೈಬಲನ್ನು ಅಧ್ಯಯನ ಮಾಡುವಂತೆಯೂ, ರಕ್ಷಕನಾದ ಯೇಸು ಕ್ರಿಸ್ತನ ಮಾದರಿ ಮತ್ತು ಬೋಧನೆಯನ್ನು ಅನುಸರಿಸುವಂತೆಯೂ, ಅಲ್ಲದೆ ತಾವು ಹೊಂದಿರುವುದನ್ನು ಇತರರೊಂದಿಗೆ ಉದಾರವಾಗಿ ಹಂಚಿಕೊಳ್ಳುವಂತೆಯೂ, ಕ್ರಿಸ್ತನಿಗೆ ಸಭೆಯ ಸಾಕ್ಷಿಯಲ್ಲಿ ಸಕ್ರಿಯವಾಗಿ ಪಾಲು ತಕ್ಕೊಳ್ಳುವುದಂತೆಯೂ ಸಹಾಯ ಮಾಡುವರೆಂದು ಮಾತು ಕೊಡುತ್ತೀರಾ? ದೇವರ ಸಹಾಯದಿಂದ ಹಾಗೆ ಮಾಡುತ್ತೇವೆ. ಈ ಮಕ್ಕಳು ಕ್ರಿಸ್ತನ ಜ್ಞಾನದಲ್ಲಿ ಮತ್ತು ಅನುಭವದಲ್ಲಿ ಬೆಳೆದು ಮುಂದೆ ದೃಢೀಕರಣ ಮೂಲಕ ಸಭೆಯ ಅನ್ಯೋನ್ಯತೆಗೆ ಸೇರಿಸಲ್ಪಡಲು ಪ್ರೋತ್ಸಾಹಿಸಿ ಪವಿತ್ರಾತ್ಮನ ಬಲ ಹೊಂದಿ ಕರ್ತನ ಪವಿತ್ರ ಭೋಜನದಲ್ಲಿ ಭಾಗಿಯಾಗಿ ಲೋಕದೊಳಗೆ ಹೋಗಿ ದೇವರನ್ನು ವಿಶ್ವಾಸದಿಂದ ಸೇವಿಸುವಂತೆ ಇವುಗಳಿಗೆ ಸಹಾಯ ಮಾಡುವುದಾಗಿ ಮಾತು ಕೊಡುತ್ತೀರಾ? ದೇವರ ಸಹಾಯದಿಂದ ಹಾಗೆ ಮಾಡುತ್ತೇವೆ. ಸಭೆಯವರಾದಂಥ ನಾವು ಕರ್ತನಲ್ಲಿ ಪ್ರಿಯ ಜನರೇ, ಕ್ರಿಸ್ತನ ಸಭೆಯಲ್ಲಿ ಅಂಗಗಳಾಗಿರುವುದಕ್ಕೆ ನೀವು ಕರೆಯಲ್ಪಟ್ಟಿದ್ದೀರಲ್ಲ. ಈ ಮಕ್ಕಳು, ನಿಮ್ಮಲ್ಲಿರುವ ಎಲ್ಲ ಮಕ್ಕಳು ಕ್ರಿಸ್ತನನ್ನು ಅರಿತುಕೊಂಡು ಪ್ರೀತಿಸುವವರಾಗಿ ಬೆಳೆಯುವ ಹಾಗೆ ನೀವು ನಂಬಿಗಸ್ತರಾಗಿರುತ್ತೀರಾ? ದೇವರ ಸಹಾಯದಿಂದ ನಂಬಿಗಸ್ತರಾಗಿರುವವು ನಾವು ಈ ಮಕ್ಕಳನ್ನು ನಮ್ಮ ಅನ್ಯೋನ್ಯತೆಗೆ ಅಂಗೀಕರಿಸುತ್ತೇವೆ. ಸ್ನಾನ ದೀಕ್ಷೆ ಹೊಂದುವ ಈ ಮಕ್ಕಳಿಗೆ ದೇವರ ಕೃಪಾವರವು ಪರಿಪೂರ್ಣವಾಗಿ ದೊರೆಯುವಂತೆ ಮೌನವಾಗಿ ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ಸ್ವಾಮಿ, ಈ ಪವಿತ್ರ ದಿವಸದಲ್ಲಿ ಈ ಮಕ್ಕಳನ್ನು ಸನ್ನಿಧಾನದಲ್ಲಿ ಸ್ವಾಮಿ ಸ್ನಾನ ದೀಕ್ಷೆ ಮೂಲಕ ಸಭೆ ಅಂಗಗಳನ್ನಾಗಿ ಮಾಡುವಂಥ ಮಹಾ ಕಾರ್ಯವನ್ನು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಸಭೆಯವರಾದಂಥ ನಾವು ಸ್ವಾಮಿ ವಿಶ್ವಾಸದಲ್ಲಿ ಈ ಮಕ್ಕಳಿಗೆ ಸದಾಕಾಲ ಪ್ರಾರ್ಥನೆಯ ಮೂಲಕ ಇವರನ್ನು ನಾವು ಆಶೀರ್ವಸುವಂತೆ ಕೃಪೆ ಮಾಡು. ತಂದೆ ತಾಯಿಗಳನ್ನು ಆಶೀರ್ವಸು. ನಮ್ಮ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ನೆನಪಿಸುತ್ತೇವೆ. ಈ ರೀತಿಯಲ್ಲಿ ಈ ಮಕ್ಕಳು ನಿನ್ನ ಅನ್ಯೋನ್ಯತೆಯಲ್ಲಿಯೂ ಪ್ರೀತಿಯಲ್ಲಿಯೂ ರಕ್ಷಣೆಯಲ್ಲಿಯೂ ಬೆಳೆದು ಸಾಕ್ಷಿಗಳಾಗಿ ಜೀವಿಸುವಂತೆ ಕೃಪೆ ಮಾಡಬೇಕೆಂದು ಕರ್ತನು ರಕ್ಷಕನಾದ ಸ್ವಾಮಿಯ ನಾಮದಲ್ಲಿ ದೀನ ಮನಸ್ಸಿನಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಕರ್ತನು ನಿಮ್ಮೊಂದಿಗಿರಲಿ. ಪರಿಶುದ್ಧನು ಪ್ರೀತಿ ಸ್ವರೂಪನಾದ ದೇವರೇ, ಆತನ ಅನ್ಯೋನ್ಯತೆಯಲ್ಲಿ ಎಲ್ಲ ಜನರು ನಿನ್ನ ಮಕ್ಕಳಾಗುವ ಸಶಕ್ತರನಾಗಿ ವಾಕ್ಯವಾದನ್ನು ನೆರವೇರಿಸಿದನು. ಈ ಮಕ್ಕಳನ್ನು ಸ್ವೀಕರಿಸಿ ಕ್ರಿಸ್ತನ ದೇಹದಲ್ಲಿ ನಿನ್ನ ಮಗುವನ್ನಾಗಿ ನಿನ್ನವರನ್ನಾಗಿ ಮಾಡೆಂದು ನಾವು ಪ್ರಾರ್ಥಿಸುತ್ತೇವೆ. ನೀರು ದೇಹವನ್ನು ತೊಳೆಯುವ ಚೈತನ್ಯಗೊಳಿಸುವ ಪ್ರಕಾರ ಈ ನೀರಿನಲ್ಲಿ ದೀಕ್ಷಾ ಸ್ನಾನವನ್ನು ಹೊಂದುವ ಮಕ್ಕಳು ಹೊಸದಾಗಿ ಹುಟ್ಟುವಂತೆ ಪರಿಶುದ್ಧಾತ್ಮನನ್ನು ಕಳುಹಿಸಿ ಈ ಜಲವನ್ನು ನೀನು ಪವಿತ್ರೀಕರಿಸು. ಓ ತಂದೆಯೇ, ನಿನ್ನೊಂದಿಗೂ ಪವಿತ್ರಾತ್ಮನಿಗೂ ಯುಗಾಂತರಗಳಲ್ಲಿಯೂ ಕೂಡಿ ಸದಾ ಜೀವಿಸಿ ಆಳುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಿತ್ಯ ಜೀವವನ್ನು ಪಡೆಯುವಂತೆ ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಆಮೇನ್. ಪ್ರಜ್ವಲ್. ಪ್ರಜ್ವಲ್ ಜಾನ್ಸನ್, ನಿನಗೆ ತಂದೆಯ ಮಗನ ಕುಮಾರನ ನಾಮದಲ್ಲಿ ನಾನು ನಿನಗೆ ಸ್ನಾನ ದೀಕ್ಷೆ ಕೊಡುತ್ತೇನೆ. ಈ ಮಗುವಿನ ಹಣೆಯ ಮೇಲೆ ಶಿಲುಬೆಯ ಗುರುತನ್ನು ಕ್ರಿಸ್ತನ ಮಂದೆಯಲ್ಲಿ ಸೇರಿಸಿಕೊಳ್ಳುವುದಕ್ಕೆ ಸಾಕ್ಷಿಯಾಗಿ ಮಾಡುತ್ತೇವೆ. ಇದನ್ನು ಶಿಲುಬೆಯ ಗುರುತಿನಿಂದ ಹೊಂದಿಸುತ್ತೇವೆ. ಪ್ರೇರಣಾ ಜಾನ್ಸನ್, ನಿನಗೆ ತಂದೆಯ ಕುಮಾರನ ಪವಿತ್ರಾತ್ಮನ ನಾಮದಲ್ಲಿ ನಿನಗೆ ಸ್ನಾನ ದೀಕ್ಷೆ ಕೊಡುತ್ತೇನೆ. ಈ ಮಗುವನ್ನು ಕ್ರಿಸ್ತನ ಮಂದೆಯಾಗಿರುವ ಸಭೆಯಲ್ಲಿ ಸೇರಿಸಿಕೊಂಡಿದ್ದೇವೆ ಮತ್ತು ಇದನ್ನು ಶಿಲುಬೆಯ ಗುರುತಿನಿಂದ ಮುದ್ರಿಸುತ್ತೇವೆ. ಪ್ರಸನ್ನ ಜಾನ್ಸನ್, ನಿನಗೆ ತಂದೆಯ ಕುಮಾರನ ಪವಿತ್ರಾತ್ಮನ ನಾಮದಲ್ಲಿ ನಿನಗೆ ಸ್ನಾನ ದೀಕ್ಷೆ ಕೊಡುತ್ತೇನೆ. ಈ ಮಗುವನ್ನು ನಾವು ಕ್ರಿಸ್ತನ ಮಂದೆಯಾಗಿರುವ ಸಭೆಯಲ್ಲಿ ಸೇರಿಸಿಕೊಂಡಿದ್ದೇವೆ ಮತ್ತು ಇದನ್ನು ಶಿಲುಬೆಯ ಗುರುತಿನಿಂದ ಗುರುತಿಸುತ್ತೇವೆ. ಕ್ರೂಜಿತನಾದ ಕ್ರಿಸ್ತೇಸುವಿನಲ್ಲಿ ನಂಬಿಕೆಯನ್ನು ಅರಿಕೆ ಮಾಡುವುದಕ್ಕೆ ಈ ಮಕ್ಕಳು ಎಂದೆಂದಿಗೂ ನಾಚಿಕೆ ಪಡದಂತೆ ಜೀವಂತದವರೆಗೂ ಕ್ರಿಸ್ತನ ನಂಬಿಕೆಯುಳ್ಳ ದಾಸರಾಗಿರಲಿ.
ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಕರ್ತನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಕರ್ತನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ನಿಮ್ಮೆಲ್ಲರಿಗೆ ಶಾಂತಿಯನ್ನು ಸಮೃದ್ಧಿಯನ್ನು ಅನುಗ್ರಹಿಸಲಿ. ಆಮೇಲೆ ಸಭೆಯವರು ದಯಮಾಡಿ ಕುಳಿತುಕೊಳ್ಳಿ. ವಿವಾಹ ಪ್ರಕಟಣೆ. ನಮ್ಮ ಸಭೆಗೆ ಸೇರಿದ ಟಿ.ಸಿ. ಮಿರಜ್ಕರ್ ಅವರ ಪುತ್ರ ಆನಂದ್ ಬೆಂಜಮಿನ್ ಎಂಬಾತನಿಗೂ ಮತ್ತು ನಮ್ಮ ಸಭೆಗೆ ಸೇರಿದ ಕುಮಾರಿ ಪವಿತ್ರ ವಿ.ಎನ್. ಇವರು ಶ್ರೀ ವಿ.ಆರ್. ನಾಗೇಶ್ ಅವರ ಪುತ್ರಿ, ಇವರಿಗೂ ಪವಿತ್ರ ವಿವಾಹವಾಗಲಿದೆ ಎಂದು 3ನೇ ಬಾರಿ ಪ್ರಕಟಿಸುತ್ತೇನೆ. ಇವರು ವಿವಾಹವಾಗಕೂಡದೆಂಬುದಕ್ಕೆ ನ್ಯಾಯವಾದ ಕಾರಣವೇನಾದರೂ ಇದ್ದಲ್ಲಿ ಅಂಥವರು ಲಿಖಿತದ ಮೂಲಕ ಸಭೆಯ ಸಭಾಪಾಲಕರಿಗೆ ತಿಳಿಸತಕ್ಕದ್ದು. ಇದು 3ನೆಯ ಪ್ರಕಟಣೆ. ಈ ದಿನ ವಿಶೇಷವಾಗಿ ಹೆಣ್ಣುಮಕ್ಕಳ ರಕ್ಷಣೆ ವಿಚಾರವಾಗಿ ನಾವು ಧ್ಯಾನ ಮಾಡಿರುವುದರಿಂದ ಎಲ್ಲ ಮಕ್ಕಳನ್ನು ಸ್ವಾಮಿಯ ಮುಂದೆ ನಾವು ಜ್ಞಾಪ ಮಾಡಿಕೊಳ್ಳೋಣ. ಮತ್ತು ಇದೇ ಸಂದರ್ಭದಲ್ಲಿ ಈ ದಿವಸಗಳಲ್ಲಿ ಕಷ್ಟಪಡುವಂಥ ಎಲ್ಲ ಸಹೋದರ ಸಹೋದರಿಯರನ್ನು ನಮ್ಮ ಪ್ರಾರ್ಥನೆ ಜ್ಞಾಪ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡುವ. ಲೋಕರಕ್ಷಕನಲ್ಲಿ ನಮ್ಮ ಪ್ರೀತಿಯ ಪರಮ ತಂದೆಯ ದೇವರೇ, ಈ ಉದಯ ಕಾಲಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಮಕ್ಕಳು ನಿನ್ನ ಸ್ವಾಸ್ಥ್ಯ ಸ್ವಾಮಿ, ಅವುಗಳನ್ನು ನೀನು ಆಶೀರ್ವದಿಸಿದ್ದಿ. ಬೈಬಲ್ನಲ್ಲಿ ಸತ್ಯವೇದದಲ್ಲಿ ಹೇಳುವ ಪ್ರಕಾರ ಅವರಿಂದ ಮೂಲಕವಾಗಿ ಸ್ವಾಮಿನ ರಕ್ಷಣೆಯನ್ನು ಇತರರಿಗೆ ತಿಳಿಸಿದ್ದಕ್ಕಾಗಿ ನಿನ್ನ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಮಕ್ಕಳ ಬಗ್ಗಿನ ಅಸಡ್ಡೆಯನ್ನು ನಮ್ಮಿಂದ ದೂರ ಮಾಡು. ಮತ್ತು ಸ್ವಾಮಿ, ವಿಶೇಷವಾಗಿ ಹೆಣ್ಣುಮಕ್ಕಳನ್ನು ನಾವು ರಕ್ಷಿಸಿ ಪೋಷಿಸುವಂತೆ ಅವರಿಗಿರುವಂತೆಲ್ಲ ಸಮಸ್ಯೆಗಳನ್ನು ನಾವು ತಿಳಿದುಕೊಳ್ಳಿಕ್ಕಾಗುವಂಥ ಕೃಪೆ ಮಾಡು. ಪೂರ್ಣಾಂಗ ಬೆಳವಣಿಗೆಯಲ್ಲಿ ಸ್ವಾಮಿ, ಸರ್ವಾನುಮತದಲ್ಲಿ ನಾವು ಆ ಮಕ್ಕಳಿಗೆ ಬೇಕಾದಂಥ ಸಹಾಯವನ್ನು ಸಕಾಲದಲ್ಲಿ ಮಾಡಿ ಅವರನ್ನು ಆರೈಸಿ ಅವರಿಗೆ ಬೇಕಾದಂಥ ಎಲ್ಲ ಅಗತ್ಯಗಳನ್ನು ಪೂರೈಸಿ ಆ ಮೂಲಕವಾಗಿ ಸ್ವಾಮಿ ನಿನ್ನ ಸಭೆಗೆ ನಾವು ಆ ಮಕ್ಕಳು ವಿಶೇಷವಾದಂಥ ಆಧಾರ ಸ್ತಂಭಗಳಾಗುವಂತೆ ಅವರನ್ನು ಕಾಪಾಡುವಂತೆ ನಮ್ಮನ್ನು ಬಲಪಡಿಸು. ಎಲ್ಲ ಮಕ್ಕಳನ್ನು ತಗೊಳಿಸುತ್ತೇವೆ. ಈ ದಿವಸ ದೀಕ್ಷಾ ಸ್ನಾನ ಹೊಂದಿದ ಮಕ್ಕಳನ್ನು ಸಹ ನಿನ್ನ ಮುಂದೆ ಜ್ಞಾಪ ಮಾಡಿಕೊಳ್ತೇವೆ. ತಂದೆ ತಾಯಿಗಳನ್ನ ಮಕ್ಕಳನ್ನು ನಿನ್ನ ಆಶೀರ್ವದಿಸು, ಕುಟುಂಬವನ್ನು ಬಲಪಡಿಸು. ಇದೇ ಸಂದರ್ಭದಲ್ಲಿ ಸ್ವಾಮಿ, ವಿವಾಹಕ್ಕೆಂದು ಸಿದ್ಧವಾಗುವಂಥ ಪ್ರಿಯ ಮಕ್ಕಳನ್ನು ಆನಂದ ಹಾಗೂ ಪವಿತ್ರವರನ್ನು ನೀನು ಆಶೀರ್ವಾದ ಸ್ವಾಮಿ. ಅವರ ಕುಟುಂಬದ ಜೀವಿತದಲ್ಲಿ ನೀನು ಅವರಿಗೆ ಮಾಡುವಂತೆಲ್ಲ ಉಪಕಾರ ನಾವು ಸ್ಮರಿಸುತ್ತೇವೆ. ಮತ್ತು ಸ್ವಾಮಿ, ನಡೆಯುವಂಥ ವಿವಾಹವು ನೀನು ಮಂಗಳ ಮಾಡು. ಆ ವಿವಾಹದ ಮೂಲಕ, ಆ ಸಂಸ್ಕಾರದ ಮೂಲಕ ಸ್ವಾಮಿ ನೀನು ಮಹಿಮೆ ಹೊಂದು 2 ಕುಟುಂಬಗಳನ್ನು ಮತ್ತು ಇಬ್ಬರನ್ನು ಸಹ ನಿನ್ನ ತ್ರಾಣೋತ್ಸವಿಸುತ್ತೇವೆ. ಎಲ್ಲ ರೀತಿಯಲ್ಲಿ ಸ್ವಾಮಿ ಅವರನ್ನು ನಿನ್ನ ಮಾರ್ಗದರ್ಶನ, ನಿನ್ನ ಜ್ಞಾನದಲ್ಲಿ, ನಿನ್ನ ಆತ್ಮನಿಂದ ಅವರನ್ನು ನಡೆಸಿ ಕಾಪಾಡಬೇಕೆಂದು ಕರ್ತನೂ ರಕ್ಷಕನಾದ ಕ್ರಿಸ್ತೇಸುವಿನ ನಾಮದಲ್ಲಿ ದೀನ ಮನಸ್ಸಿನಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ನಾವು ಕರ್ತನ ಪ್ರಾರ್ಥನೆ ಒಟ್ಟಾಗಿ ಹೇಳುವ. ಅದಕ್ಕಿಂತ ಮುಂಚೆ ನಾವು ಈ ದಿವಸ ಸಂಡೇ ಸ್ಕೂಲ್ ಚಿಲ್ಡ್ರನ್ ಸ್ಪೆಷಲ್ ಕಾರ್ಯಕ್ರಮ ಇರುವುದರಿಂದ ಅದನ್ನು ನಾವು ಒಂದು ವಿಡಿಯೋ ಮೂಲಕವಾಗಿ ನಾವು ಅದನ್ನು ಮಕ್ಕಳ ಕಾರ್ಯಕ್ರಮವನ್ನು ವೀಕ್ಷಿಸೋಣ. ಈಗ ಸಂಡೇ ಸ್ಕೂಲ್ ಚಿಲ್ಡ್ರನ್ ಸ್ಪೆಷಲ್ ಪ್ರೋಗ್ರಾಮ್ ಪ್ರೆಸೆಂಟೇಷನ್. Hello everyone, we are the Sunday School children of Crystal Providence Church. This is a small video collage made by all of us. Hope you all enjoy it. On behalf of World Sunday School Day, we will be reciting a few verses from the Bible. Proverbs chapter 22 verse 6. Train up a child in the way he should go, and when he grows old, he shall not depart from it. Hear, my son, your father's instruction, and forsake not your mother's teaching, for they are a graceful garland for your head and pendants for your neck. Proverbs chapter 1 verses 8 and 9.
children, obey your parents in the Lord, for this is right. Ephesians chapter 6 verse 1. Isaiah chapter 54 verse 13 says, "All your children shall be taught by the Lord, and great shall be the peace of your children." ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ಕೀರ್ತನೆ 127ನೇ ಅಧ್ಯಾಯ 3ನೇ ವಚನ. Matthew chapter 19 verse 14 says, Jesus said, "Let the little children come to me, and do not hinder them, for the kingdom of heaven belongs to such as these." Amen. Happy World Sunday School Day. Happy World Sunday School Day.
Happy World Sunday School Day. Yay! Happy World Sunday School Day, everybody. Happy World Sunday School Day to everyone. Happy World Sunday School Day. 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 Hooray! 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 ನಾವು ಕರ್ತನ ಪ್ರಾರ್ಥನೆ ಒಟ್ಟಾಗಿ ಹೇಳುವ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವು ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನೀವು ದಯಪಾಲಿಸಿ, ತಪ್ಪು ಮಾಡಿದವರನ್ನು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ಶೋಧನೆಯೊಳಗೆ ಸೇರಿಸಲಿಕ್ಕೆ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿನ್ನವೇ, ಆಮೇಲೆ. ಕೊನೆಯದಾಗಿ ಹಾಡುವ ಸಂಗೀತಗಳಲ್ಲಿ 331ನೇ ಸಂಗೀತದಲ್ಲಿ ಹಾಡುವ ಯೇಸುವಿನ ಪ್ರೀತಿ ಉಂಟು ನನ್ನ ಮೇಲೆ. ಯೇಸುವಿನ ಪ್ರೀತಿಯು ಉಂಟು ನನ್ನ ಮೇಲೆಯೂ, ಮಕ್ಕಳನ್ನು ತಳ್ಳಲು ಅಂಗೀಕರಿಸುವನು. ಹೌದೌದು ನಿಜ, ಹೌದೌದು ನಿಜ, ಹೌದೌದು ನಿಜ, ಸತ್ಯವೇದ ಮಾತಿದು. ಪ್ರೀತಿಯಿಂದ ಶಿಲುಬೆ ಯೇಸು ತಳ್ಳನಲ್ಲವೇ, ನನ್ನ ಪಾಪ ಆತನು ಪರಿಹರಿಸುವನು. ಹೌದೌದು ನಿಜ, ಹೌದೌದು ನಿಜ, ಹೌದೌದು ನಿಜ, ಸತ್ಯವೇದ ಮಾತಿದು. ಆತನನ್ನು ನಾ ಸಹ ಸ್ನೇಹಿಸುವೆನು ಸದಾ, ಯೇಸುವಾದ ನನ್ನನ್ನು ಸ್ವರ್ಗಕ್ಕೇರಿಸುವನು. ಹೌದೌದು ನಿಜ, ಹೌದೌದು ನಿಜ, ಹೌದೌದು ನಿಜ, ಸತ್ಯವೇದ ಮಾತಿದು. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತನ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಕರ್ತನ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಕರ್ತನ ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ನಿಮ್ಮೆಲ್ಲರಿಗೆ ಶಾಂತಿ, ಸಮೃದ್ಧಿ, ಆರೋಗ್ಯವನ್ನು ದಯಪಾಲಿಸಲಿ. ಆಮೇಲೆ.